ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ ಏಸಯ್ಯ. ನನ್ನ ಕಾಪಾಡಿದವನು ನೀನೇ ಏಸಯ್ಯ. ಸ್ತೋತ್ರ ಸ್ತೋತ್ರ ಏಸಯ್ಯ. ಸ್ತೋತ್ರ ಸ್ತೋತ್ರ ಏಸಯ್ಯ. ಸ್ತೋತ್ರ ಸ್ತೋತ್ರ ಏಸಯ್ಯ. ಸ್ತೋತ್ರ ಸ್ತೋತ್ರ ಏಸಯ್ಯ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ಮಾರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ಮಾರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು. ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ. ಸ್ತೋತ್ರ ಸ್ತೋತ್ರ ಏಸಯ್ಯ. ಆಮೇನ್. ಆಮೇನ್. ಉತ್ತಮವಾದಂತ ಹಾಡಿಗಾಗಿ ಸಹೋದರಿ ನ್ಯಾನ್ಸಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಇವತ್ತಿನ ಪಾಠಕ್ಕೆ ನಾವು ಹೋಗೋಣ. ಕೂಡಿ ಬಂದಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕಳೆದ ದಿನದಲ್ಲಿ ನಾವು ನಿನ್ನೆ ಭೂಮಿ ಮತ್ತು ಸಮುದ್ರ ಎಂಬತಕ್ಕಂಥ ವಿಷಯದಲ್ಲಿ ನಾವು ಕಲ್ತ್ಕೊಂಡ್ವಿ. ಸೊ ಅದರ ಮರ್ಮವನ್ನ ತಿಳ್ಕೊಂಡು, ಪ್ರವಾದನೆಯಲ್ಲಿ ದೇವರು ಭೂಮಿ ಮತ್ತು ಸಮುದ್ರದ ಕುರಿತಾಗಿ ಮಾತಾಡುವಾಗ ಜನಾಂಗಗಳು, 2 ಜನಾಂಗಗಳ ಕುರಿತಾಗಿ ಮಾತಾಡುತ್ತಾ ಇದ್ದಾನೆ ಎಂಬುದನ್ನ ಅರ್ಥ ಮಾಡಿಕೊಂಡಿವಿ. ಮತ್ತು ಈ ಲೋಕದಲ್ಲಿ ಅವುಗಳ ಪರಿಸ್ಥಿತಿ ಮುಂದೆ ಏನಾಗುತ್ತದೆ, ಅದನ್ನ ಹೇಗೆ ತನ್ನ ಮಾತಿನಂತೆ ತನ್ನ ಚಿತ್ತವನ್ನ ನೆರವೇರಿಸುವಾಗ ಭೂಮಿ ಮತ್ತು ಸಮುದ್ರದಲ್ಲಿ ಆಗುವಂತ ಕಾರ್ಯಗಳು ಏನು ಎಂಬುದನ್ನ ಪ್ರವಾದನೆಯ ಮುಖಾಂತರವಾಗಿ ನಾವು ಅರ್ಥ ಮಾಡ್ತೇವೆ. ಇಂದಿನ ಒಂದು ಪಾಠ ತಿರುಗಿ ಪ್ರವಾದಿಸು ಎಂಬುದಾಗಿ. ಅಂದ್ರೆ ಈಗಾಗಲೇ ಮೊದಲೇ ಪ್ರವಾದನೆ ನುಡಿತಾ ಇದ್ದು ಅದು ನಿಂತು ಹೋಗಿ ಮತ್ತೆ ಅದನ್ನ ನೆನಪಿಸಿಕೊಂಡು ಅದೇ ವಿಷಯವಾಗಿ ಮತ್ತೆ ಪ್ರವಾದನೆ ಮಾಡತಕ್ಕಂಥ, ನೆನಪಿಸ್ತಕ್ಕಂಥದ್ದು, ಮುಂದೆ ಆಗುವಂತ ಘಟನೆಗಳ ಬಗ್ಗೆ ಎಚ್ಚರಿಕೆಯನ್ನ ನೀಡ್ತಕ್ಕಂಥ, ಈ ಕುರಿತಾಗಿ ನಾವು ಕಲಿಯುವಂತರಾಗಿದ್ದೇವೆ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ದಿನದ ಪಾಠಕ್ಕೆ ಹೋಗೋಣ. ಮಹೋನ್ನತನಾದ ಸ್ವಾಮಿ, ಈ ಸಾಯಂಕಾಲ ನಿನ್ನ ಮಕ್ಕಳಾದ ನಮ್ಮನ್ನ ಒಟ್ಟಾಗಿ ಸೇರಿಸಕ್ಕಾಗಿ ಸ್ತೋತ್ರ. ನಾವು ಅಲ್ಪರು, ಈ ಮಹತ್ತರವಾದಂತಹ ಸಂಗತಿಗಳನ್ನ ಅರಿಯಲು ಅಶಕ್ತರು ಆಗಿದ್ದೇವೆ. ಹೀಗಿದ್ದರೂ ನಿನ್ನ ಕೃಪೆಯಿಂದ ಇಂಥ ಉನ್ನತವಾದ ಸತ್ಯದ ಮಾತುಗಳನ್ನ, ವಿಷಯಗಳನ್ನ ನಮ್ಮ ಗ್ರಹಿಕೆಗೆ ತರಲು ನೀನು ನಮ್ಮನ್ನ ಕೃಪೆಯಿಂದ ಆರಿಸಿಕೊಂಡದಕ್ಕಾಗಿ ಸ್ತೋತ್ರ. ಕೂಡಿ ಬಂದಿರುವಂತ ಈ 12 ಭಕ್ತರೊಟ್ಟಿಗೆ ಇನ್ನೂ ಅನೇಕರು ಕೂಡಿ ಬರುವಂತೆ ಸಹಾಯ ಮಾಡು. ನೀನು ನಮ್ಮೊಟ್ಟಿಗೆ ಮಾತನಾಡು. ಈ ಕೊನೆ ಕಾಲದಲ್ಲಿ
ನೀನು ನಡೆಸುವ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಕುಟುಂಬವು ಸ್ವಾಮಿ ನಿನ್ನ ಬರೋಣಕ್ಕೆ ಎಚ್ಚರ ವಹಿಸಿ ಸಿದ್ಧವಾಗುವಂತೆ ಕಾರ್ಯ ಮಾಡಿ. ಇದರ ಮುಖಾಂತರವಾಗಿ ನಿನಗೆ ಮಹಿಮೆಯಾಗಲಿ. ನೀನು ನಮ್ಮೊಟ್ಟಿಗೆ ಮಾತನಾಡಿ ಮಹಿಮೆ ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೇನ್. ಓಕೆ, ನಮ್ಮ ಸತ್ಯವೇದದಲ್ಲಿ ಪ್ರಕಟಣೆಗೆ ಹೋಗೋಣ. 10ನೇ ಅಧ್ಯಾಯ 1-11 ವಚನಗಳ ತನಕ ಇವತ್ತಿನ ಪಾಠದ ಕುರಿತಾಗಿ ನಮಗೆ ವಿಷಯಗಳನ್ನ ತಿಳಿಸುವಂತನಾಗಿದ್ದಾನೆ. ಸತ್ಯವೇದ ತಂದಿದ್ರೆ ಯಾರಾದ್ರೂ ಸತ್ಯವೇದದಲ್ಲಿ ಪ್ರಕಟಣೆ 10ನೇ ಅಧ್ಯಾಯ 1-11 ವಚನಗಳ ತನಕ ಓಕೆ, ಪ್ರಕಟಣೆ 10ನೇ ಅಧ್ಯಾಯ 1-11 ವಚನಗಳ ತನಕ. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಿಂತಿದ್ದವು. ಅವನ ಕೈಯಲ್ಲಿ ಬಿಚ್ಚಿದ ಒಂದು ಚಿಕ್ಕ ಸುರುಳಿ ಇತ್ತು. ಅವನು ಬಲಗಾಲನ್ನು ಸಮುದ್ರ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು. ಆದರೆ ಆ 7 ಗುಡುಗುಗಳು ನುಡಿದುದನ್ನು ನೀನು ಬರೆಯದೆ ಗುಪ್ತವಾಗಿ ಇಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆ ಇಟ್ಟು ಇನ್ನೂ ಸಾವಕಾಶವಿರುವುದಿಲ್ಲ. 7ನೆಯ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನು ಊದುವುದಕ್ಕಿರುವ ಸಮಯದಲ್ಲಿ ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತಾಡಿ ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಬಿಚ್ಚಿದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು. ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದನು. ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿಗಿಂತ ಸಿಹಿಯಾಗಿತ್ತು. ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯು ಕಹಿಯಾಯಿತು. ಸೌಂಡ್ ಇಲ್ಲ. ಆಮೇಲೆ ಇನ್ನು ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತು. ಪಾಸ್ಟರ್ ಕೇಳಿಸ್ಲಿಲ್ಲ ಪಾಸ್ಟರ್? ಕೇಳಿಸ್ತು, ಚಿಂತೆ ಅಂಗೋಳ್ ಸರ್ ಅವರಿಗೆ, ಯಶವಂತ್ ಅಂಗೋಳ್ ಸರ್, ಪಾಸ್ಟರ್ ಸರ್ಗೆ ಏನೋ ತೊಂದರೆ ಆಗಿರ್ಬೋದು. ಬೇರೆಯವ್ರಿಗೆಲ್ಲ ಕೇಳಿಸ್ತಾ ಇದೆಯಾ? ಅಂಬೋಳ್ ಸರ್ ಏನೋ ಪ್ರಾಬ್ಲಮ್ ಇರುತ್ತೆ. ಕೇಳಿಸ್ತಾ ಇದೆ ನಮಗೆ. ಇವಾಗ ಕ್ಲಿಯರ್ ಆಗಿ ಏನಾದ್ರು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಸಮುದ್ರ ಮತ್ತು ಭೂಮಿ ಎರಡರ ಮೇಲೆಯೂ ಒಂದೊಂದು ಕಾಲನ್ನ ಇಟ್ಟು
ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು, ಆದರೆ ಆ 7 ಗುಡುಗುಗಳು ನುಡಿದದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದನು. ಇಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯ ಭಾಗದಲ್ಲಿ ಕೊನೆಯ ಕಾಲದಲ್ಲಿ ದೇವರು ಪ್ರವಾದನೆಯ ಭಾಗವಾಗಿ ಮನುಷ್ಯರೊಟ್ಟಿಗೆ ಮಾತನಾಡುವಾಗ ಕಳೆದ ದಿನದಲ್ಲಿ ನಾವು ನೋಡುವಾಗ ಸಮುದ್ರವು ಅನ್ಯ ಜನಾಂಗಗಳಿಂದ ಎಬ್ಬಿಸಲ್ಪಟ್ಟಂತ ರಾಜ್ಯಗಳನ್ನ ಸಂಬೋಧಿಸಿ ತಿಳಿಸುವಂತದ್ದಾಗಿದ್ದು, ಭೂಮಿಯು ದೇವರ ರಾಜ್ಯವನ್ನ ಸಂಬೋಧಿಸುವಂತದ್ದಾಗಿದ್ದು, ಸಾಂಕೇತಿಕವಾಗಿ ಈ ಕೊನೆ ಕಾಲದಲ್ಲಿ ದೇವರು ಪ್ರವಾದನೆಗಳನ್ನ ನಮಗೆ ತಿಳಿಸುವಂತ ಕಾರ್ಯವನ್ನ ಮಾಡಿದನು. ಇಲ್ಲಿ ನಾವು ನೋಡುವಾಗ ಅನ್ಯ ಜನಾಂಗಗಳಿಗೆ ಸಾಂಕೇತಿಕವಾಗಿರುವಂತ ಸಮುದ್ರದ ಮೇಲೆಯೂ ತನ್ನ ಸ್ವಂತ ಜನರಿರುವಂತ ಭೂಮಿಯ ಮೇಲೆಯೂ ತನ್ನ ಒಂದು ಕಾಲನ್ನ ಸಮುದ್ರದ ಮೇಲೆ ಇನ್ನೊಂದು ಕಾಲನ್ನ ಭೂಮಿಯ ಮೇಲೆ ಇಟ್ಟು ಸಿಂಹದಂತೆ ಗರ್ಜಿಸುತ್ತಾ ಕೂಗುವುದನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಕಟಣೆಯಲ್ಲಿ ಈ ಮಾತುಗಳನ್ನ ಯಾರು ಕೂಗಿದರು, ಕೂಗಿ ಹೇಳುತ್ತಾ ಇದ್ದರು ಎಂಬುದಾಗಿ ಹೇಳುವಾಗ ದರ್ಶನದಲ್ಲಿ ಆತನ ನೋಡ್ತಾನೆ. 10ನೇ ಅಧ್ಯಾಯ 1ನೇ ವಚನದಲ್ಲಿ, ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು, ಅವನ ತಲೆಯ ಮೇಲೆ ಮುಗುಲು ಬಿಲ್ಲು ಇತ್ತು, ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು, ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು, ಅವನ ಕೈಯಲ್ಲಿ ಬಿಚ್ಚಿದ್ದ ಚಿಕ್ಕ ಸುರುಳಿಯು ಇತ್ತು. ಈ ವಾಕ್ಯಗಳನ್ನ ನಾವು ನೋಡುವಾಗ ಯೆಹೆಜ್ಕೇಲನು, ದಾನಿಯೇಲನು ಮತ್ತು ಯೆರೆಮೀಯನು ಕಂಡಂತ ದರ್ಶನಗಳಲ್ಲಿ ಯೆಹೋವ ದೇವರ ಆತನ ಪ್ರಭಾವವನ್ನೇ ಇಲ್ಲಿ ಶಿಷ್ಯರಾದಂತ ಯೋಹಾನನು ನೋಡುವಂತವನಾಗಿದ್ದಾನೆ. ಯೆಹೋವ ದೇವರ ಪ್ರಭಾವವನ್ನೇ ಈ ದೂತನು ಹೊಂದಿದವನಾಗಿದ್ದಾನೆ. ಈ ದೂತನು ಯಾರು? ಈತನು ಬೇರೆ ಯಾರು ಅಲ್ಲ, ತಂದೆಯ ಪ್ರಭಾವವನ್ನ ಹೊಂದಿರುವಂತ ಯೇಸು ಕ್ರಿಸ್ತನು. ಅದಕ್ಕೆ ಮೊದಲನೆಯ ಅಧ್ಯಾಯದಲ್ಲಿ ಯೋಹಾನನು ಹೀಗೆ ಬರೀತಾನೆ 1ನೇ ವಚನದಿಂದ, ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಯೇಸು ಕ್ರಿಸ್ತನ ಪ್ರಕಟಣೆ, ಕ್ರಿಸ್ತನು ತಂದೆಯಾದ ದೇವರಿಂದ ಆ ಪ್ರಕಟಣೆಯನ್ನು ಹೊಂದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನ ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಇದು ಯೇಸು ಕ್ರಿಸ್ತನ ಪ್ರಕಟಣೆ. ಸಮಯವು ಬಂದಾಗ ಇಲ್ಲಿ ಕ್ರಿಸ್ತನು ಭೂಮಿ ಮತ್ತು ಸಮುದ್ರದ ಮೇಲೆ ಕಾಲುಗಳನ್ನಿಟ್ಟು ಸಿಂಹದಂತೆ ಗರ್ಜಿಸುತ್ತಾನೆ, ಧ್ವನಿ ಎತ್ತಿ ಕೂಗುತ್ತಾನೆ ಎಂಬುದಾಗಿ ಹೇಳುವಾಗ ಇಲ್ಲಿ ಅನ್ಯ ಜನಾಂಗಗಳಿಗೂ ಮತ್ತು ತನ್ನ ಸ್ವಂತ ಜನರಿಗೂ ಸಾರಿ ಹೇಳಬೇಕಾದಂತ ಸಂಗತಿಯನ್ನ
ಆತನು ಸಾರಿ ಕೂಗಿ ಹೇಳುವಂತವನಾಗಿದ್ದಾನೆ. ಈ ಮಾತುಗಳನ್ನ ಯೋಹಾನನು ಅದನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಪ್ರಕಟಣೆಯ ಪುಸ್ತಕದ 14ನೇ ಅಧ್ಯಾಯದ 6ನೇ ವಚನದಿಂದ 12 ವಚನಗಳ ತನಕ ಈ ಕೂಗು ಏನು ಎಂಬುದನ್ನ ತಿಳಿಸುವಂತವನಾಗಿದ್ದಾನೆ. ಇಲ್ಲಿ ಭೂಮಿಯ ಮೇಲೆಯೂ ಸಮುದ್ರದ ಮೇಲೆಯೂ ಕಾಲುಗಳನ್ನಿಟ್ಟು, ಅಂದ್ರೆ ಇಡೀ ಜಗತ್ತಿಗೆ ಸಾರುವಂತ ಸುವಾರ್ತೆ, ಆತನ ಧ್ವನಿ. ಯೇಸು ಕ್ರಿಸ್ತನೇ ಈ ಕೊನೆ ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ವಾಸಿಸುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಮುಟ್ಟುವಂತ ಧ್ವನಿಯನ್ನ ಆತನು ಸಾರುವಂತವನಾಗಿದ್ದಾನೆ. ಆ ಧ್ವನಿ ಏನು ಎಂಬುದನ್ನ 14ನೇ ಅಧ್ಯಾಯ 6ನೇ ವಚನದಿಂದ ನಮಗೆ ತಿಳಿಸುವಂತವನಾಗಿದ್ದಾನೆ. ಮತ್ತೊಬ್ಬ ದೇವದೂತನು ಆಕಾಶದಲ್ಲಿ ಹಾರಿ ಹೋಗುವುದನ್ನು ಕಂಡನು. ಭೂ ನಿವಾಸಿಗಳಾಗಿರುವ ಸಕಲ ಜನಾಂಗ, ಕುಲ, ಪ್ರಜೆಗಳವರೆಗೂ, ಸಕಲ ಭಾಷೆಗಳನ್ನಾಡುವವರೆಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಕ್ಕೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಇಲ್ಲಿ ಇದು ಮೊದಲನೆಯ ದೂತನ ವರ್ತಮಾನ. ಪ್ರಕಟಣೆಯಲ್ಲಿ ಕೊನೆಯ ಕಾಲದಲ್ಲಿ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳುವುದಕ್ಕೆ ಸಿದ್ಧವಾಗಿರುವಂತ ಶುಭ ವರ್ತಮಾನ. ಈ ಶುಭ ವರ್ತಮಾನವನ್ನೇ ಕ್ರಿಸ್ತನು ಸಮುದ್ರದ ಮೇಲೆ ಒಂದು ಕಾಲನ್ನಿಟ್ಟು, ಭೂಮಿಯ ಮೇಲೆ ಒಂದು ಕಾಲನ್ನಿಟ್ಟು, ಈ ಲೋಕದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ಕುರಿತಾಗಿ ಸುವಾರ್ತೆಯನ್ನ ಸಾರುವಂತವನಾಗಿದ್ದಾನೆ. ತಿರುಗಿ ಪ್ರವಾದಿಸು ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ 2ನೆಯ ಬರೋಣದ ಕುರಿತಾಗಿ ದಾನಿಯೇಲನ ಪುಸ್ತಕದಲ್ಲಿ ದೇವರು ದಾನಿಯೇಲನಿಗೆ ನೆಬೂಕದ್ನೆಚ್ಚರನ ಮುಖಾಂತರವಾಗಿ ದಾನಿಯೇಲನಿಗೂ ಕೂಡ ಈ ಲೋಕದ ಅಂತ್ಯದ ವಿಷಯಗಳನ್ನ ತಿಳಿಸಿದನು. ನೆಬೂಕದ್ನೆಚ್ಚರನ ಕಾಲದಿಂದ ಹಿಡಿದು ಈ ಲೋಕದ ಯೇಸು ಕ್ರಿಸ್ತನ 2ನೆಯ ಬರೋಣದಲ್ಲಿ ನಡೆಯುವಂತ ಘಟನೆಯವರೆಗೂ ಆ ಪ್ರತಿಮೆಯಲ್ಲಿಯೂ ಮತ್ತು ಆ ಒಂದು ಮೃಗಗಳ ವಿಷಯದಲ್ಲಿಯೂ 2ನೇ ಮತ್ತು 7ನೇ ಅಧ್ಯಾಯದಲ್ಲಿ ಪ್ರವಾದಿಸಿದಂತ ಪ್ರವಾದನೆಗಳಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಕೊನೆಯ 10 ರಾಜ್ಯಗಳುಳ್ಳ ಆ ಒಂದು ರಾಜ್ಯವು ಆಡಳಿತ ಮಾಡುತ್ತಿರುವಾಗ ಅದೇ ಸಮಯದಲ್ಲಿ ಆಕಾಶದಿಂದ ಗುಂಡು ಬಂಡೆಯು ಯಾರ ಕೈಯ ಸಹಾಯವಿಲ್ಲದೆ ಒಡೆಯಲ್ಪಟ್ಟು ಬಂದು ಆ ಪ್ರತಿಮೆಯ ಪಾದಕ್ಕೆ ಬಡಿಯುವಾಗ ಆ ಪ್ರತಿಮೆಯು ಒಡೆದು ಚೂರು ಚೂರಾಗಿ ಗಾಳಿಯಲ್ಲಿ ಇಲ್ಲದೆ ಹೋಯಿತು. ಅಂದ್ರೆ ಅನ್ಯ ಜನಾಂಗಗಳಿರುವಂತ ಈ ಲೋಕ ನಾಶವಾಗಿ ಯೇಸು ಕ್ರಿಸ್ತನ ಸಾಮ್ರಾಜ್ಯವು ಸ್ಥಾಪಿಸುವಂತ ಆ ಒಂದು ಘಟನೆ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಆಗುವಂತದ್ದಾಗಿದೆ ಎಂಬುದನ್ನ ಪ್ರವಾದನೆಯ ಮುಖಾಂತರವಾಗಿ ದಾನಿಯೇಲನಿಗೆ ತಿಳಿಸಿದನು. ಆದ್ರೆ ಆಗ ಆತನಿಗೆ ಅದನ್ನ ಈ ಪ್ರವಾದನೆಯನ್ನ ಮುಚ್ಚಿಡು ಎಂಬುದಾಗಿ ಹೇಳಿದನು. ನಾವು ನೋಡ್ತೇವೆ ದಾನಿಯೇಲನ ಪ್ರವಾದನೆ 12ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಈ ಮಾತುಗಳನ್ನ ಹೇಳುವಂತನಾಗಿದ್ದಾನೆ. ನಮ್ಮ ಸತ್ಯವೇದವನ್ನ ದಾನಿಯೇಲನ ಪ್ರವಾದನೆ 12ನೇ ಅಧ್ಯಾಯಕ್ಕೆ ಹೋಗುವಾಗ ಇದೇ ಸತ್ಯವನ್ನ ಅಲ್ಲಿ ಸಾರುವುದಕ್ಕೆ ಪ್ರವಾದನೆಯನ್ನ ಮುಖಾಂತರವಾಗಿ ಕೊಟ್ಟು ದಾನಿಯೇಲನಿಗೆ ಈ ಮಾತುಗಳನ್ನ ಹೇಳ್ತಾನೆ. ಏನಂತ ಹೇಳ್ತಾನೆ? 4ನೇ ವಚನ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹುಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚುವುದು. ಅಂದ್ರೆ ಯೇಸು ಕ್ರಿಸ್ತನ 2ನೆಯ ಬರೋಣದ ತನಕ ಈ ಸತ್ಯವು ಪ್ರಕಟವಾಗದೆ ಮುದ್ರಿಸಲ್ಪಟ್ಟಿತ್ತು. ಈಗ
ಸುವಾರ್ತೆಯನ್ನ ಸಾರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಬಂದು ತನ್ನ 2ನೇ ಬರೋಣದ ವಿಚಾರವಾಗಿ ಈ ವಿಷಯದಲ್ಲಿ ಪ್ರವಾದನೆಯನ್ನ ನುಡಿದನು. ಆತನು ಬರುವಂತಹ ಸಮಯದಲ್ಲಿ 24ನೇ ಅಧ್ಯಾಯ ಮತ್ತಾಯ ಸುವಾರ್ತೆಯಲ್ಲಿ ಏನೇನು ಸಂಭವಿಸುತ್ತದೆ ಅವುಗಳನ್ನ ನೀವು ನೋಡುವಾಗ, ಅನುಭವಿಸುವಾಗ ಆ ದಿನವು ಬಾಗಲಲ್ಲೇ ಇದೆ ಎಂಬುದಾಗಿ ತಿಳಿದುಕೊಳ್ಳಿರಿ. ಕಳ್ಳನು ಬರುವ ಹಾಗೆ ಆ ದಿನವು ಬರುತ್ತದೆ. ಆದುದರಿಂದ ಎಚ್ಚರವಾಗಿದ್ದು ಆ ದಿನಕ್ಕೆ ನೀವು ಸಿದ್ಧವಾಗಿರಬೇಕೆಂಬುದಾಗಿ ಸಂದೇಶವನ್ನ ಸಾರಿ, ಸುವಾರ್ತೆಯನ್ನ ಸಾರಿ ಹೋದನು. ಅದಾದ ನಂತರ ಆ ಸುವಾರ್ತೆಯನ್ನ ನಂಬಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಂತ ದೇವ ಜನಾಂಗವು ಈ ಲೋಕದಲ್ಲಿ ವಾಸಿಸುವಾಗ ಅವರನ್ನೂ ಒಳಗೊಂಡು, ಅನ್ಯ ಜನಾಂಗಗಳನ್ನು ಒಳಗೊಂಡು, ಸಮಸ್ತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಿ ಹೇಳುವುದಕ್ಕೆ ಕ್ರಿಸ್ತನು ಮತ್ತೊಮ್ಮೆ ದೂತನಾಗಿ ಈ ಲೋಕಕ್ಕೆ ಸಂದೇಶವನ್ನ ಸಾರುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಕಾರಣ, ಈ ಲೋಕದಲ್ಲಿ ಸೈತಾನನು ದೇವರ ಸಭೆಯನ್ನ ನಾಶ ಮಾಡಲು ನಿರಂತರವಾದಂತಹ ಹೋರಾಟದಲ್ಲಿ ಆತನು ಅಂತ್ಯದಲ್ಲಿ ಬಂದು ಸಭೆಯ ಒಳಗಡೆ ಪ್ರವೇಶಿಸಿ ಸಭೆಯನ್ನ ತನ್ನ ಹತೋಟಿಯಲ್ಲಿ ತೆಗೆದುಕೊಂಡು ಸಭೆಯನ್ನ ಹಿಂಸಿಸಿ ಸಭೆಯಲ್ಲಿದ್ದಂತ ದೇವ ಭಕ್ತರು ಅರಣ್ಯಕ್ಕೆ ಓಡಿ ಹೋಗುವ ಹಾಗೆ ಮಾಡಿದನು. 1260 ವರ್ಷಗಳ ಕಾಲ ಸಭೆಯು ಕಣ್ಮರೆಯಾಗಿತ್ತು. ನಾವು 7ನೇ ಅಧ್ಯಾಯದಲ್ಲಿ, ದಾನಿಯೇಲನ 7ನೇ ಅಧ್ಯಾಯದಲ್ಲಿ ಈ ಪ್ರವಾದನೆಯನ್ನ ಕಲ್ತಿದ್ದೇವೆ. ಈಗ ಸಭೆಯು ದೇವರ ಪ್ರವಾದನೆಯ ಮುಖಾಂತರವಾಗಿ ವಿವರಿಸಲ್ಪಡುವ ಹಾಗೆ 6ನೇ ಶತಮಾನದಿಂದ ಹಿಡಿದು 12ನೇ ಶತಮಾನದ ತನಕ ಕಣ್ಮರೆಯಾಗಿದ್ದು, ಈಗ 18ನೇ ಶತಮಾನದಲ್ಲಿ ದೇವರು ತನ್ನ ಸಭೆಯ ಪುನರುದ್ಧಾರವನ್ನ ಮಾಡುವಂತವನಾಗಿದ್ದಾನೆ. ಅದು ಅಡ್ವೆಂಟಿಸ್ಟ್ ಸಭೆಯ ಉದ್ಭವ, ಆರಂಭ. ಈ ಆರಂಭದ ಸಮಯದಲ್ಲಿ ಈಗಾಗಲೇ ರೋಮನ್ ಕ್ಯಾಥಲಿಕ್ ಸಭೆಯು ಪ್ರೊಟೆಸ್ಟೆಂಟ್ ಸಭೆಗಳನ್ನ ಹಿಂಸಿಸಲು ಪ್ರಾರಂಭಿಸಿ ಆ ಹಿಂಸೆಯನ್ನ ತಾಳಲಾರದೆ ಆಗ ಇದ್ದಂತ ಕ್ರೈಸ್ತ ಪ್ರೊಟೆಸ್ಟೆಂಟ್ ಸಭೆಯು ಯೇಸು ಕ್ರಿಸ್ತನನ್ನ ಆರಾಧನೆ ಮಾಡುತ್ತಿದ್ದಂತ, ಅಂಗೀಕಾರ ಮಾಡಿಕೊಂಡಿದ್ದಂತ ಪ್ರೊಟೆಸ್ಟೆಂಟ್ ಸಭೆಯು ಅದು ಅಲ್ಲಿಂದ ಪಲಾಯನ ಮಾಡಿ ಅದಾಗಲೇ ಹೊಸದಾಗಿ ಹುಟ್ಟುಕೊಂಡಿದ್ದಂತ ಅಮೆರಿಕ ದೇಶಕ್ಕೆ ಹೋಗಿ ನೆಲೆಗೊಳ್ಳುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಈ ಪಾಠದಲ್ಲಿ ಅದನ್ನ ಇಲ್ಲಿ ತಿಳಿಸುವಂತವರಾಗಿದ್ದಾರೆ. 17 ಹಾಗೂ 18ನೇ ಶತಮಾನಗಳಲ್ಲಿ ಯುರೋಪ್ ಖಂಡದಲ್ಲಿ ಪ್ರೊಟೆಸ್ಟೆಂಟ್ ಕ್ರೈಸ್ತರಿಗೆ ಕೆಥಲಿಕ್ ಸಭೆಯು ಹಿಂಸೆ ನೀಡಿ ಆಗ ಅಲ್ಲಿನ ಕ್ರೈಸ್ತರು ಧಾರ್ಮಿಕ ಸ್ವಾತಂತ್ರ್ಯವಿದ್ದ ಹೊಸದಾಗಿ ಕಂಡು ಹಿಡಿಯಲ್ಪಟ್ಟ ಅಮೆರಿಕ ದೇಶಕ್ಕೆ ಪಲಾಯನ ಮಾಡಿದರು. ಈ ದೇಶದಲ್ಲಿಯೇ ಕ್ರಿಸ್ತನ ಉಳಿದ ಸಭೆಯಾದ ಅಡ್ವೆಂಟಿಸ್ಟ್ ಚಳುವಳಿಯು ಆರಂಭವಾಯಿತು. ಜಗತ್ತಿನೆಲ್ಲೆಡೆ, ಅದರಲ್ಲಿಯೂ ವಿಶೇಷವಾಗಿ ಯುರೋಪ್ ದೇಶಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ನಿರ್ಬಂಧ ಮತ್ತು ರಾಜಕೀಯ ತೊಂದರೆಗಳ ಕಾರಣದಿಂದ ಅಡ್ವೆಂಟಿಸ್ಟ್ ಚಳುವಳಿಯು ಅಲ್ಲಿ ಇಷ್ಟೊಂದು ವೇಗವಾಗಿಯೂ ಮತ್ತು ಪ್ರಬಲವಾಗಿಯೂ ಬೆಳೆಯುವುದು ಸಂಶಯವಾಗಿತ್ತು. ಈ ಕಾರಣದಿಂದಲೇ ಧಾರ್ಮಿಕ ಸ್ವಾತಂತ್ರ್ಯ ಹಾಗೂ ರಾಜಕೀಯ ಸ್ಥಿರತೆ ಇದ್ದ ಅಮೆರಿಕ ದೇಶದಲ್ಲಿ ನಮ್ಮ ಸಭೆಯು ಚಳುವಳಿಯು ಮೊದಲು ಆರಂಭವಾಯಿತು. ಅಡ್ವೆಂಟಿಸ್ಟ್ ಯೇಸು ಕ್ರಿಸ್ತನ 2ನೇ ಬರೋಣದ ಕುರಿತಾಗಿ ಸಾರುವಂತಹ ಸುವಾರ್ತೆ. ಆತನ ಬರಣಕ್ಕೆ ನೀವೆಲ್ಲರೂ ಸಿದ್ಧವಾಗಿರಿ. ಇದು ಎಚ್ಚರಿಕೆಯ ಸಂದೇಶ. ಈ ಎಚ್ಚರಿಕೆಯ ಸಂದೇಶವನ್ನ ಕ್ರೈಸ್ತರಿಗೂ ಅನ್ಯ ಜನಾಂಗಗಳಿಗೂ ದೇವರು ತನ್ನ ಮಹಾಕೃಪೆಯಿಂದ ಎಲ್ಲಾ ಜನರಿಗೂ, ಲೋಕದ ಸಮಸ್ತ ಜನರಿಗೂ ಏಕಕಾಲಕ್ಕೆ ಸಾರುವಂತೆ ಮತ್ತೆ ಪ್ರವಾದಿಸು ಎಂಬುದಾಗಿ ಯೋಹಾನನ ಪ್ರಕಟಣೆಯಲ್ಲಿ 10ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇನ್ನೊಂದು ಸಾರಿ ಅದರ ಗಮನವನ್ನ ಹರಿಸೋಣ. 10ನೇ ಅಧ್ಯಾಯ
ಮುಂದಿನ ಭಾಗವನ್ನ ಓದಿಕೊಳ್ಳೋಣ. 4ನೇ ವಚನದಿಂದ, ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದನು, ಆದರೆ ಆ 7 ಗುಡುಗುಗಳು ನುಡಿದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದನು. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು, ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು, ಸಮುದ್ರವನ್ನು, ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗ ಯುಗಾಂತರಗಳಲ್ಲಿ ಜೀವಿಸುವ ಆತನ ಮೇಲೆ ಆಣೆ ಇಟ್ಟು, ಇನ್ನು ಸಾವಕಾಶವಿರುವುದಿಲ್ಲ. 7ನೆಯ ದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಅವನು ತುತ್ತೂರಿಯನ್ನ ಊದುವುದಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟಿದ್ದ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರಿಸುವನು ಎಂದು ಹೇಳಿದನು. ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಕೊನೆಯ ಕಾಲದಲ್ಲಿ ದೇವರು ಮಾಡುವಂತ ಈ ಉನ್ನತವಾದಂತ ಕಾರ್ಯವನ್ನ ಪ್ರಕಟಪಡಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳಬೇಕಾದಂತ ಸುವಾರ್ತೆಯನ್ನ, ಮುಚ್ಚಿಟ್ಟಿದ್ದಂತ ಪ್ರವಾದನೆಯನ್ನ ತೆರೆದು ಅದರಲ್ಲಿರ್ತಕ್ಕಂಥ ಸತ್ಯಾರ್ಥವನ್ನ ಲೋಕದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳುವಂತ ಸುವಾರ್ತೆಯ ಸೇವೆಯನ್ನ ಆರಂಭಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ಇದು ಅಡ್ವೆಂಟಿಸ್ಟ್ ಸಭೆಯ ಉಗಮವಾಗಿದ್ದು, ಅಲ್ಲಿನಿಂದ ಯೇಸು ಕ್ರಿಸ್ತನ 2ನೇ ಬರೋಣದ ಕುರಿತಾಗಿ ಜಾರ್ಜ್ ವಿಲಿಯಂ ಮಿಲ್ಲರ್ ಅವರ ಮುಖಾಂತರವಾಗಿ ಆರಂಭವಾದಂತ ಚಳವಳಿ ನಿರಂತರವಾಗಿ ಮುಂದುವರೆದು ಇನ್ನು ಅನೇಕ ವಿಧವಾದ ಸತ್ಯವನ್ನ ಈ ಕೊನೆ ಕಾಲದಲ್ಲಿ ಜೀವಿಸುವಂತ ತನ್ನ ಜನರಿಗೆ, ವಿಶೇಷವಾಗಿ ತನ್ನ ಜನರಿಗೆ, ತನ್ನನ್ನು ಅಂಗೀಕರಿಸಿಕೊಂಡಂತ ಪ್ರೊಟೆಸ್ಟೆಂಟ್ ಸಭೆಗಳಿಗೆ, ಜೊತೆಗೆ ಸಕಲ ಅನ್ಯ ಜನಾಂಗಗಳಿಗೂ ಆತನು ಸಾರಿ ಹೇಳುವುದಕ್ಕೆ ದೂತನನ್ನ ಕಳಿಸ್ಕೊಳ್ತಾನೆ. ಅದು ಮೊದಲನೆಯ ದೂತನ ಸುವಾರ್ತೆ, ಶುಭವರ್ತಮಾನ. ಆತನು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳುವುದಕ್ಕೆ ಕಳಿಸಲ್ಪಟ್ಟಂತ ಸುವಾರ್ತೆ. ಪುನಃ ಸತ್ಯವನ್ನ ವಿಮರ್ಶಿಸಿ ಪರಿಪೂರ್ಣವಾದ ಸತ್ಯವನ್ನ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ, ಅನ್ಯ ಜನಾಂಗಗಳಿಗೂ, ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಂತ ದೇವರ ಜನಾಂಗಕ್ಕೂ ಸಾರಿ ಹೇಳುವುದಕ್ಕೆ ಈ ಅಂತ್ಯ ಕಾಲದಲ್ಲಿ ದೇವರು ತನ್ನ ದೂತನನ್ನ ಕಳಿಸಿಕೊಟ್ಟಿದ್ದಾನೆ. ಆ ದೂತನು ಆತನು ಉಳಿಸಿಕೊಂಡಿರುವಂತ ಉಳಿದ ಸಭೆ, ಕೊನೆಯ ಸಭೆ, ದೇವರನ್ನ ಆತನ ಚಿತ್ತಕ್ಕನುಸಾರವಾಗಿ ಆರಾಧಿಸಲು ತಾನು ಕಾಪಾಡಿಕೊಂಡಿರುವಂತ ಆತನ ಸಭೆ ಎಂಬುದಾಗಿ ಪ್ರವಾದನೆಯಲ್ಲಿ ನಾವು ನೋಡ್ತೇವೆ. ಈ ಸಭೆಗೆ ದೇವರು ಈ ಕರ್ತವ್ಯವನ್ನು ಕೊಟ್ಟಿದ್ದಾನೆ. ಈ ಸಭೆಯ ಮುಖಾಂತರವಾಗಿ ದೇವರು ಈ ಕೊನೆ ಕಾಲದಲ್ಲಿ ಈ ಪ್ರವಾದನಾ ನುಡಿಗಳ ಅರ್ಥವನ್ನ ವಿವರಿಸಿ ತಿಳಿಸಿ ದೇವರಿಗೆ ಭಯಪಟ್ಟು ಆತನನ್ನ ಘನಪಡಿಸುವಂತೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳುವುದನ್ನ ನಾವು ನೋಡುವಂತರಾಗಿದ್ದೇವೆ. ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ಮತ್ತೊಮ್ಮೆ ನಾವು ಓದಿಕೊಳ್ಳೋಣ. ಪದೇ ಪದೇ ನಾವು ಅದನ್ನ ಓದಿದಾಗ, ಧ್ಯಾನ ಮಾಡಿದಾಗ ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆತನು ಪದೇ ಪದೇ ಮಾತುಗಳನ್ನ ಹೇಳ್ತಾನೆ. 10ನೇ ಅಧ್ಯಾಯದಲ್ಲೂ ನಾವು ನೋಡಿದ್ವಿ, ಭೂ ಪರಲೋಕಗಳನ್ನ, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನ ಸೃಷ್ಟಿ ಮಾಡಿದ ಆತನ ವಿಷಯವಾಗಿ ಕುರಿತು ಮಾತಾಡ್ತಾನೆ. ಇಲ್ಲಿಯೂ ಅದೇ ಮಾತುಗಳನ್ನು ಹೇಳ್ತಾನೆ. ಮತ್ತೊಬ್ಬನು 6ನೇ ವಚನದಿಂದ 14ನೇ ಅಧ್ಯಾಯ, ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರು ಹೋಗುವುದನ್ನು ಕಂಡನು. ಭೂ ನಿವಾಸಿಗಳಾಗಿರುವ ಸಕಲ ಜನಾಂಗ, ಕುಲ, ಪ್ರಜೆಗಳವರೆಗೂ, ಸಕಲ ಭಾಷೆಗಳನ್ನಾಡುವವರೆಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು. ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ, ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ. ಅಂದರೆ ಒಬ್ಬನೇ ದೇವರಾಗಿರುವಂತ
ಸೃಷ್ಟಿಕರ್ತನೊಬ್ಬನನ್ನೇ ಆರಾಧಿಸ್ತೀರಿ, ಆತನೊಬ್ಬನಿಗೆ ಭಯಪಡಿರಿ. ಆತನ ಆರಾಧನೆಗೆ ನೀವೆಲ್ಲರೂ ಸಕಲ ಸನ್ನದ್ಧರಾಗಿ ಆತನನ್ನ ಘನಪಡಿಸುವುದಕ್ಕೆ ಸಿದ್ಧರಾಗಿರಿ. ಯಾಕಂತಂದ್ರೆ ಆತನು ಅನ್ಯ ಜನಾಂಗಗಳಿಗೂ ತಾನು ಆರಿಸಿಕೊಂಡಂತ ತನ್ನ ಜನಾಂಗಕ್ಕೂ ನ್ಯಾಯ ತೀರಿಸುವಂತವನಾಗಿದ್ದಾನೆ. ಯಾಕೆ ಈ ಮಾತನ್ನ ಹೇಳ್ತಿದ್ದಾನೆ ಅಂತಂದ್ರೆ, ಈಗಾಗಲೇ ದೇವರ ಸಭೆಯು ಕೆಟ್ಟು ಹೋಗಿರುವುದನ್ನ ನಾವು ನೋಡ್ತೇವೆ. ದೇವರ ಸತ್ಯವು ಕಲ್ಮಸವಾಗಿರುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಪೌಲನ ಇದನ್ನ ಹೇಳ್ತಾನೆ, ಸುಳ್ಳು ಪ್ರವಾದಿಗಳು ಸಭೆಯೊಳಗಡೆ ಬಂದು ಅಸತ್ಯವನ್ನ ನುಡಿದು ದೇವರ ಪರಿಶುದ್ಧವಾದ ಸುವಾರ್ತೆಯನ್ನ ಕೆಡಿಸಿಬಿಟ್ಟಿದ್ದಾರೆ. ಇದನ್ನ ಸೈತಾನನು ಪೋಪ್ ಸಾಮ್ರಾಜ್ಯದ ಮುಖಾಂತರವಾಗಿ ಆರಂಭಿಸಿ ಕೊನೆಗೆ ಯಾವ ಸಭೆಗಳು ಕ್ರಿಸ್ತನಿಗೋಸ್ಕರ ಪ್ರೊಟೆಕ್ಟೆಡ್ ಸಭೆಯಾಗಿ ಕಥೋಲಿಕ್ ಸಭೆಯನ್ನ ವಿರೋಧಿಸಿ ಕ್ರಿಸ್ತನ ಪರವಾಗಿ ಸುವಾರ್ತೆಯನ್ನ ಸಾರಲಿಕ್ಕೆ ಸನ್ನದ್ಧವಾಗಿದ್ದಂತ ಸಭೆಗಳು ಕೂಡ ಮುಂದೆ ಕ್ರಮೇಣವಾಗಿ ರೋಮನ್ ಕೆಥಲಿಕ್ ತತ್ವಗಳನ್ನೇ ಹಿಂಬಾಲಿಸುವಂತ ಪದ್ಧತಿಯನ್ನ ಮಾಡ್ಕೊಳ್ತವೆ. ಹೀಗಾಗಿ ತಮಗೆ ಅರಿವಿಲ್ಲದೆ ರೋಮನ್ ಕಥಲಿಕ್ ಸಭೆಗೆ ಶರಣಾಗಿ ಹೋಗುವಂತವುಗಳಾಗಿವೆ. ಈಗಾಗಲೇ 1844ನೇ ಇಸ್ವಿ ಆಗಾಗಲೇ ಈ ಕಾರ್ಯ ನಡೆದು ಹೋಗಿತ್ತು. ಅದಾದ ನಂತರ ಪೋಪನ ಸಾಮ್ರಾಜ್ಯದ ಅಧಿಕಾರವು ಈ ಭೂಮಿ ಮೇಲೆ ಹಂತ ಹಂತವಾಗಿ ಎಲ್ಲಾ ರಾಜ್ಯಗಳಲ್ಲಿ ಪ್ರವೇಶಿಸಿ ಸಕಲ ರಾಜ್ಯಗಳಲ್ಲಿಯೂ ತಾನು ತನ್ನ ಸಮೃದ್ಧಿಯನ್ನ ತುಂಬಿಸಿಕೊಂಡು ಅದರ ಮುಖಾಂತರವಾಗಿ ನಯವಾಗಿ ಕ್ರೈಸ್ತರನ್ನು ವಂಚಿಸುವಂತೆ ಕಾರ್ಯ ಮಾಡಿತು. ಹೇಗೆ ಇಲ್ಲಿ ನಾವು ನೋಡ್ತೇವೆ, ದೇವರ ಪರಿಶುದ್ಧವಾದ ಆಜ್ಞೆಗಳಿಗೆ ವಿರುದ್ಧವಾಗಿ ಅದು ತನ್ನನ್ನ ತಾನು ಹೆಚ್ಚಿಸಿಕೊಂಡು ಈ ಭೂಮಿ ಮೇಲೆ ದೇವರ ಭಕ್ತರನ್ನ ಸವಿಸಿ ಕಟ್ಟಳ ಕಾಲಗಳನ್ನ ಮಾರ್ಪಡಿಸಿ ದೇವರ ಆಜ್ಞೆಯನ್ನ ಸಂಪೂರ್ಣವಾಗಿ ಒಡೆದು ಹಾಕುವಂತ ಪ್ರಯತ್ನವನ್ನ ಮಾಡಿ ಸುಮಾರು 2000 ವರ್ಷಗಳ ಕಾಲ ಈ ಲೋಕದಲ್ಲಿ ತನ್ನ ಆಧಿಪತ್ಯವನ್ನ ಸಾಧಿಸಿ ಲೋಕದಲ್ಲಿ ದೇವರ ಆರಾಧನೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿತ್ತು. ಆರಾಧನೆ ಅಂತ ಹೇಳುವಾಗ ದೇವರು ಆದಿಯಲ್ಲಿ ಆದಾಮ ಹವ್ವಳನ್ನ ಸೃಷ್ಟಿಸಿ ಅವರಿಗೆ ಕೊಟ್ಟಂತ ಆರಾಧನೆಯನ್ನ ನಿಲ್ಲಿಸಿಬಿಟ್ಟಿತ್ತು. ಇಸ್ರಾಯೇಲರಿಗೆ ನಿಮ್ಮ ದೇವರಾಗಿರುವ ನಾನು ನಿಮ್ಮನ್ನ ಆರಿಸಿಕೊಂಡಿದ್ದೇನೆ, ನೀವು ನಾನು ಆರಿಸಿಕೊಂಡಂತ ಜನಾಂಗ, ನನಗೂ ನಿಮಗೂ ನಾನೇ ನಿಮ್ಮ ದೇವರು ಎಂಬುದನ್ನ ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೂ ಈ ಭೂಮಿ ಮೇಲೆ ಎಲ್ಲರಿಗೂ ನಡುವೆ ನಾನು ಅದನ್ನು ನಿಮಗೆ ಗುರುತಾಗಿ ಕೊಟ್ಟಿದ್ದೇನೆ. ಸಬ್ಬತ್ತು ದಿನಗಳು ನೀವು ನನ್ನ ಜನಾಂಗವೆಂದು ನಾನು ನಿಮ್ಮ ದೇವರೆಂದು ಸದಾ ಕಾಲವು ಇದು ನಿಮಗೆ ಗುರುತಾಗಿದೆ ಎಂಬುದಾಗಿ ಕೊಟ್ಟಿದ್ದನು. ಇಸ್ರೇಲ್ ಜನಾಂಗ ಮಾತ್ರ ದೇವರ ಜನಾಂಗವಾಗಿತ್ತು. ಇಸ್ರೇಲ್ ಜನಾಂಗವು ದೇವರ ಸಭೆಯಾಗಿತ್ತು. ಆ ಸಭೆಗೆ ದೇವರು ಮುದ್ರೆಯಾಗಿ ಸಬ್ಬತ್ತಿನ ಆರಾಧನೆಯನ್ನು ಕೊಟ್ಟಿದ್ದನು. ಈ ಆರಾಧನೆಯನ್ನ 10 ಆಜ್ಞೆಗಳಲ್ಲಿ 4ನೇ ಆಜ್ಞೆಯಾಗಿ ಅವರಿಗೆ ಕೊಟ್ಟಿದ್ದನು. ಈ 10 ಆಜ್ಞೆಗಳಲ್ಲಿ ಬಹಳ ಪ್ರಾಮುಖ್ಯವಾದಂತ ಆಜ್ಞೆ 4ನೇ ಆಜ್ಞೆಯಾಗಿತ್ತು. ಯಾಕಂತಂದ್ರೆ ಈ 4ನೇ ಸಬ್ಬತ್ತಿನ ದಿನದ ಆರಾಧನೆಯು ಭೂಮಿಯನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು, ಪರಲೋಕವನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನ ಘನಪಡಿಸುವಂತ ಆರಾಧನೆಯಾಗಿತ್ತು. ಅದಕ್ಕಾಗಿ ಕೊಡಲ್ಪಟ್ಟಂತ ಆರಾಧನೆಯ ದಿನವಾಗಿತ್ತು. ಆ ದಿನದಲ್ಲಿ ಆತನನ್ನ ಆರಾಧಿಸುವಾಗ ಪ್ರತಿಯೊಬ್ಬ ಮಾನವನು ಆತನ ಚಿತ್ತಕ್ಕೆ ವಿಧೇಯನಾಗಿ ನಡ್ಕೊಳ್ಳಲು ಸಾಧ್ಯವಿತ್ತು. ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಆ ದಿನದಲ್ಲಿ ಆರಾಧನೆ ಮಾಡುವಾಗ ಆ ದಿನವು ಮುದ್ರೆಯಾಗಿತ್ತು. ಈ ಸಂದೇಶವನ್ನ ಸೈತಾನನು ರೋಮನ್ ಕ್ಯಾಥಲಿಕ್ ಸಭೆಯ ಮುಖಾಂತರವಾಗಿ ಸಂಪೂರ್ಣವಾಗಿ ಅಳಿಸಿ ಹಾಕುವಂತ ಪ್ರಯತ್ನವನ್ನ ಮಾಡಿ ಕ್ರೈಸ್ತ ಸಭೆ ಅದನ್ನ ಮರೆತು ಬಿಟ್ಟಿತ್ತು.
ಇವತ್ತಿಗೂ ಕೂಡ ಪ್ರತಿಯೊಂದು ಪ್ರೊಟೆಸ್ಟೆಂಟ್ ಸಭೆಯು ಭಾನುವಾರವನ್ನ ಆಚರಣೆ ಮಾಡುವಂತದ್ದಾಗಿದೆ. ಪ್ರವಾದನೆಗಳನ್ನ ನಾವು ಶೋಧಿಸಿ ನೋಡುವಾಗ ಭಾನುವಾರವು ರೋಮನ್ ಕ್ಯಾಥಲಿಕ್ ಸಭೆಯು ಅಂಗೀಕಾರ ಮಾಡಿಕೊಂಡಂತ ರೋಮನ್ ಚಕ್ರವರ್ತಿಯ ಆರಾಧನೆಯ ದಿನವಾಗಿದೆ. ಅದನ್ನ ಲೋಕದ ಎಲ್ಲಾ ಕಡೆ ಎಲ್ಲಾ ಜನರ ಮೇಲೆ ಅಧಿಕಾರಯುಕ್ತವಾಗಿ ತಾನು ನಡೆಸಿ ದೇವರ ಸಭೆಯ ಮೇಲೆಯೂ ಸಹ ಆ ಅಧಿಕಾರವನ್ನ ನಡೆಸಿರುವುದನ್ನ ಪ್ರವಾದನೆಯನ್ನ ಅರ್ಥ ಮಾಡಿಕೊಳ್ಳುವಂತರಾಗಿದೆ. ಯಾವಾಗ ಈ ಒಂದು ಆರಾಧನೆಗೆ ವಿರುದ್ಧವಾಗಿ ರೋಮನ್ ಕ್ಯಾಥಲಿಕ್ ಸಭೆ ಕೈ ಎತ್ತಿತ್ತು, ಆವಾಗ ದೇವರ ಸಭೆಯು ಅರಣ್ಯಕ್ಕೆ ಓಡಿ ಹೋಯಿತು ಎಂಬುದಾಗಿ ಪ್ರಕಟಣೆಯ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಂತರ ದೇವರು 1844ನೇ ಇಸ್ವಿ ಅಲ್ಲಿಂದ ದೇವರು ತನ್ನ ಭಕ್ತರನ್ನ ಎಬ್ಬಿಸಿ ಯೇಸು ಕ್ರಿಸ್ತನ 2ನೆಯ ಬರೋಣದ ಕುರಿತಾಗಿ ಅವರು ಕಲಿತಾ ಹೋಗುವಾಗೆ ಈ 2ನೇ ಬರೋಣವು ಆಗಬೇಕಾದಂತ ಸಮಯದಲ್ಲಿ ಯಾಕಾಗಲಿಲ್ಲ ಅಂತ ಮತ್ತೆ ಅವರು ಅತ್ಯಾಸಕ್ತಿಯಿಂದ ದೇವರ ವಾಕ್ಯವನ್ನು ಪರಿಶೋಧಿಸುತ್ತಾ ಹೋಗುವಾಗ ಕರ್ತನ ಆತ್ಮನು ಅವರನ್ನ ಗುಡಾರದ ಸೇವೆಗೆ ಕರ್ಕೊಂಡು ಹೋಗಿ ಗುಡಾರದ ಸೇವೆಯ ಆರಾಧನೆಯಲ್ಲಿ ಮಹಾಪರಿಶುದ್ಧವಾದ ಸ್ಥಳದಲ್ಲಿ ಇದ್ದಂತ ಮಂಜೂಸದ ಪೆಟ್ಟಿಗೆಯನ್ನ ಅಲ್ಲಿರುವಂತ ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಅವರ ಗಮನಕ್ಕೆ ತಂದು ಆ ಆಜ್ಞೆಗಳಲ್ಲಿರುವಂತ ಪ್ರಾಮುಖ್ಯವಾದಂತ ಸಂಗತಿ 4ನೆಯ ದಿನ ಸಬ್ಬತ್ ದಿನ, 4ನೇ ಆಜ್ಞೆ ಸಬ್ಬತ್ ದಿನ. ಈ ಸಬ್ಬತ್ ದಿನದ ನಿಖರವಾದಂತ ದಿನ ಯಾವುದು ಎಂಬುದನ್ನ ಪರಿಶೋಧಿಸಿ ತಿಳ್ಕೊಳ್ಳುವಾಗ ಅದು ವಾರದ 1ನೇ ದಿವಸ ಭಾನುವಾರ, 7ನೇ ದಿವಸ ಶನಿವಾರವಾಗಿ ನಿಂತುಕೊಳ್ಳುತ್ತದೆ. ಆ ನಂತರ ಸಭೆಯು ಯೇಸು ಕ್ರಿಸ್ತನ 2ನೇ ಬರೋಣವನ್ನ ಚಿಂತಿಸುತ್ತಿದ್ದಂತ ಸಭೆ ದೇವರ ಆಜ್ಞೆಗಳ ಬಗ್ಗೆಯೂ ಚಿಂತಿಸುವಂತಾಗ್ತದೆ. ಆ ಆಜ್ಞೆಗಳಲ್ಲಿ ವಿಶೇಷವಾಗಿ ದೇವರ ಆರಾಧನೆಯ ಬಗ್ಗೆ ಚಿಂತಿಸುವಂತದ್ದಾಗಿದೆ. ದೇವರ ಪರಿಶುದ್ಧವಾದಂತ ಆಜ್ಞೆಗಳು ನ್ಯಾಯ ತೀರ್ಪಿನಲ್ಲಿ ಪ್ರತಿಯೊಬ್ಬರಿಗೂ ವಿಚಾರಣೆ ಮಾಡುವಂತ ಆಜ್ಞೆಗಳಾಗಿರುವುದರಿಂದ ದೇವರ 10 ಆಜ್ಞೆಗಳು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ನ್ಯಾಯ ತೀರ್ವಿಕೆಗೆ ಒಪ್ಪಿಸಲ್ಪಟ್ಟಿರುವಂತ ಕಾನೂನುಬದ್ಧ ನಿಯಮಗಳಾಗಿವೆ. ಅದನ್ನೇ ಮತ್ತೊಮ್ಮೆ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಪ್ರಸಂಗಿ 13ನೇ ಅಧ್ಯಾಯಕ್ಕೆ ಹೋಗುವಾಗ, 12ನೇ ಅಧ್ಯಾಯ 13ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಸೊಲೊಮೋನನು ನಿಖರವಾಗಿ ಈ ಸತ್ಯವನ್ನ ನಮಗೆ ತಿಳಿಸ್ತಾನೆ. ಪ್ರಸಂಗಿ 12ನೇ ಅಧ್ಯಾಯ 13ನೇ ವಚನ. ನಾವು ನೋಡೋಣ. ವಿಷಯವೂ ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಸಮುದ್ರದ ಮೇಲೆ ಒಂದು ಕಾಲು, ಭೂಮಿಯ ಮೇಲೆ ಒಂದು ಕಾಲು. ಇದು ಏನನ್ನ ತೋರಿಸ್ತದೆ ಅಂತಂದ್ರೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ನ್ಯಾಯ ತೀರ್ಪಿನ ಗಳಿಗೆ ಬಂದಿದೆ. ಈ ಸುವಾರ್ತೆಯನ್ನ ಸಾರಲ್ಪಡ್ತಾ ಇದೆ. ಈ ಅಂತ್ಯ ಕಾಲದಲ್ಲಿ ಸಾರಬೇಕಾಗಿದೆ, ಸಾರುವಂತದ್ದಾಗಿದೆ. ಕಾರಣ ಏನಪ್ಪಾ ಅಂತ ಹೇಳುವಾಗ, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನ ಘನಪಡಿಸಿರಿ ಎಂಬುದಾಗಿ ಹೇಳುವಾಗ, ಭೂಮಿ ಆಕಾಶವನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕೆಂಬುದಾಗಿ ಸಾರಿ ಹೇಳುವಂತದ್ದಾಗಿದೆ. ಯಾಕಂತಂದ್ರೆ ನ್ಯಾಯ ತೀರ್ಪಿನಲ್ಲಿ ನ್ಯಾಯ ವಿಚಾರಣೆಗೆ ಬೇಕಾದಂತ ಕಾನೂನು ದೇವರ 10 ಆಜ್ಞೆಗಳಾಗಿವೆ. ಈ 10 ಆಜ್ಞೆಗಳ ವಿಷಯವಾದಂತ ಸುವಾರ್ತೆಯನ್ನ ಸಾರಲು ದೇವದೂತನಿಗೆ ದೇವರು ಅಪ್ಪಣೆ ಕೊಡ್ತಾನೆ, ತಿರುಗಿ ಪ್ರವಾದಿಸು. ಪ್ರಕಟಣೆ 10ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ನಾವು ನೋಡುವಂತವರಾಗಿದ್ದೇವೆ. 11ನೇ ವಚನದಲ್ಲಿ ನಿಮ್ಮ ಸತ್ಯವೇದವನ್ನ ತೆಗೆದು ಮತ್ತೆ ನೀವು
ಈ ವಿಷಯವನ್ನ ಓದಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. 10ನೇ ಅಧ್ಯಾಯ 11ನೇ ವಚನ. ಪ್ರಕಟಣೆ 10ನೇ ಅಧ್ಯಾಯ 11ನೇ ವಚನ. ಇನ್ನೂ ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತ್ತು. ತಿರುಗಿ ಪ್ರವಾದನೆ ಮಾಡಬೇಕು. ಇಲ್ಲಿಯ ತನಕ ಪ್ರವಾದನೆಗಳಾದವು, ಆದ್ರೆ ಈಗ ನನ್ನ ಜನಾಂಗಕ್ಕೂ ನಾನು ನ್ಯಾಯ ತೀರಿಸಬೇಕಾಗಿದೆ. ಯಾಕಂತಂದ್ರೆ ದೇವರಾದುಕೊಂಡವರನ್ನು ಸೈತಾನನು ಮೋಸಪಡಿಸ್ಬಿಟ್ಟಿದ್ದಾನೆ. ಅನ್ಯ ಜನರು ಮೋಸ ಹೋಗಿದ್ದಾರೆ. ನನಗಾಗಿ ಪ್ರಾಣ ಕೊಡಲು ಬಯಸುವಂತ ದೇವ ಜನರು ಸಹ ಮೋಸ ಹೋಗಿದ್ದಾರೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಾನು ದೇವರ 10 ಆಜ್ಞೆಗಳ ಶಾಸನವನ್ನ ಆಧಾರವಾಗಿಟ್ಟುಕೊಂಡು ತೀರ್ಪು ಮಾಡುವಾಗ, ನನ್ನ ಎದುರುಗಡೆ ಇವರ ಹೆಸರುಗಳು ಬರುವಾಗ, ನನ್ನ ನಂಬಿರುವಂತೆ ಇವರೆಲ್ಲರೂ 9 ಆಜ್ಞೆಗಳನ್ನ ಕೈಕೊಂಡು ನಡೆದಿದ್ದಾರೆ, 1 ಆಜ್ಞೆಯನ್ನ ಬಿಟ್ಟಿದ್ದಾರೆ. ದೇವರ ವಾಕ್ಯದ ಪ್ರಕಾರವಾಗಿ 9 ಆಜ್ಞೆಗಳನ್ನ ಕೈಕೊಂಡು ನಡೆದು ಒಂದನ್ನು ಬಿಟ್ಟರು ಸಹ 10 ಆಜ್ಞೆಗಳನ್ನು ಸಹ ಬಿಟ್ಟಂತೆ ಆಗುವಂತದ್ದಾಗಿದೆ. ಹೀಗಿರುವುದರಿಂದ ಇವರ ನೀತಿ ಎಂಥದ್ದೇ ಆಗಿದ್ದರು, ಇವರು ಎಷ್ಟೇ ದೇವರನ್ನ ಪ್ರೀತಿ ಮಾಡುತ್ತಿದ್ದರು, ತಮ್ಮ ಕುತ್ತಿಗೆಯನ್ನ ಕಡಿದು ಪರಾತಿನಲ್ಲಿ ಹಾಕಿ ದೇವದೂತರ ಕೈಯಲ್ಲಿ ದೇವರಿಗೆ ಒಪ್ಪಿಸಿದರು. ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಗೆ ವಿಧೇಯರಾಗದೆ ಪರಲೋಕ ರಾಜ್ಯದಲ್ಲಿ ಇವರ ಪ್ರೀತಿ, ಇವರ ನೀತಿ ಸಂಪೂರ್ಣವಾಗುವುದಿಲ್ಲ. ಈ ಕಾರಣದಿಂದ ಯೇಸು ಕ್ರಿಸ್ತನ 2ನೇ ಬರೋಣವು ಬರುವುದಕ್ಕಿಂತ ಮುಂಚಿತವಾಗಿ ದೇವರು ಈ ವಾಕ್ಯವನ್ನ ಹೇಳುವಂತವನಾಗಿದ್ದಾನೆ. ಏನಂತ ಹೇಳ್ತಾನೆ? ಹೋಗು, ಸಾರು. ಯಾಕಂತಂದ್ರೆ ಅದು ನೆರವೇರುವಂತ ಸಮಯ ಬೇಗ ಬಂದಿದೆ, ಈಗಲೇ ಆಗುವಂತದ್ದಾಗಿದೆ. ಗುಪ್ತವಾಗಿಡಬೇಡ. ಇಲ್ಲಿ ತನಕ ಅದು ಗುಪ್ತವಾಗಿತ್ತು, ಆದ್ರೆ ಇನ್ಮೇಲೆ ಗುಪ್ತವಾಗಿಡಬೇಡ. ಯಾಕಂತಂದ್ರೆ ದೇವರ ಸಂಕಲ್ಪವನ್ನ ನೆರವೇರಿಸುವಂತದ್ದು. ಇದನ್ನ ಪ್ರವಾದಿಗಳು ಶುಭವರ್ತಮಾನವಾಗಿ ತಿಳಿಸಿದ್ದರು. ಈಗ ಅದು ನೆರವೇರುವಂತ ಸಮಯ ಬಂದಿದೆ. ಅದನ್ನ ಹೋಗಿ ನೀನು ಸಾರು, ಮತ್ತೆ ಸಾರು. ದೇವರ ಸಭೆಯು ದೇವರ ಪರಿಶುದ್ಧವಾದ ಆಜ್ಞೆಗಳ ಕುರಿತವಾಗಿ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಮತ್ತೆ ಸಾರಿ ತಿಳಿಸಿ ಎಚ್ಚರಪಡಿಸಿ ದೇವರ ರಾಜ್ಯಕ್ಕೆ ಈ ಲೋಕದ ಎಲ್ಲಾ ಕುಲಗಳನ್ನ ಸಿದ್ಧಪಡಿಸಬೇಕಾಗಿದೆ. ಆ ಜವಾಬ್ದಾರಿಕೆಯನ್ನ ದೇವರು ಪ್ರಕಟಣೆಯ ಪ್ರವಾದನೆಯ ಮುಖಾಂತರವಾಗಿ ಈ ಕೊನೆ ಕಾಲದಲ್ಲಿ ಉಳಿದಿರುವಂತ ಸಭೆಗೆ ಕೊಟ್ಟಿದ್ದಾನೆ. ಆ ಸಭೆಯು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳಬೇಕಾಗಿದೆ. ಅದನ್ನೇ ತಾನೇ ಈ ದಿನ ನಾವು ಕಲಿಯುವಂತವರಾಗಿದ್ದೇವೆ. ನಾವು ನೋಡ್ತೇವೆ, ಈ ದೇವದೂತನು ಬಿಚ್ಚಿದ್ದ ಒಂದು ಚಿಕ್ಕ ಸುರುಳಿಯನ್ನು ಹಿಡಿದುಕೊಂಡಿದ್ದನು. ಅದಕ್ಕಿಂತ ಮುಂಚಿತವಾಗಿ ಪ್ರಕಟಣೆ 10ನೇ ಅಧ್ಯಾಯ 1ರಿಂದ 11ನೇ ವಚನ ತನಕ ಓದುವಾಗ ಇವು ಒಂದು ಧಾರ್ಮಿಕ ಚಳುವಳಿಯ ಉಮುಖವಾದ ಬಗ್ಗೆ ತಿಳಿಸುತ್ತವೆ. ಈ ಅಧ್ಯಾಯದಲ್ಲಿ ಭೂಮಿ, ಸಮುದ್ರ ಹಾಗೂ ಪ್ರಜೆ, ಜನಾಂಗ, ಭಾಷೆ ಎಂಬ ವಿಷಯಗಳು ತಿಳಿಸಲ್ಪಟ್ಟಿವೆ. ಇವುಗಳು ಉಳಿದ ಸಭೆಯ ಸಂದೇಶವು ಹೀಗೆ ಎಲ್ಲಾ ಕಡೆಯಲ್ಲೂ ಸಾರಬೇಕೆಂದು ತಿಳಿಸುತ್ತವೆ. ಉಳಿದ ಸಭೆ ಎಂಬುದಾಗಿ ಹೇಳುವಾಗ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನು ಹೇಳುವಂತ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ. ಪ್ರಕಟಣೆ 14ನೇ ಹಾಗೂ 18ನೇ ಅಧ್ಯಾಯಗಳಲ್ಲಿ ದೇವದೂತರು ಮಹಾಶಬ್ದದಿಂದ ಕೂಗಿದಂತೆ 10ನೇ ಅಧ್ಯಾಯದಲ್ಲಿಯೂ ಬಲಿಷ್ಠನಾದ ದೇವದೂತನು ಮಹಾಶಬ್ದದಿಂದ ಕೂಗಿ ಹೇಳುವುದನ್ನು ಕಾಣಬಹುದು. ಉಳಿದ ಸಭೆಯಾದ ಅಡ್ವೆಂಟಿಸ್ತರು ಸಕಲ ಜನಾಂಗ, ಕುಲ, ಪ್ರಜೆ, ಭಾಷೆಗಳಾಡುವವರಿಗೆ ಸ್ಥಾಪಿತವಾಗಿರುವುದರಿಂದ 10ನೇ ಅಧ್ಯಾಯದಲ್ಲಿ ತಿಳಿಸಿರುವ ದೇವದೂತನ ಸಂದೇಶವು ಅತ್ಯಂತ ತ್ವರಿತವಾಗಿ ಜಗತ್ತಿಗೆ ಸಾರಬೇಕಾದ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಇದು ಜಗತ್ತಿನ ಧಾರ್ಮಿಕ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸಮಯವಾಗಿದೆ. ಯಾವುದು? ಈಗ ನಾವು ಕೇಳುತ್ತಿರುವಂತ ಈ ಸುವಾರ್ತೆಯನ್ನ ಸಾರುತ್ತಿರುವಂತ ಸಮಯ. ಇದು ಅತ್ಯಂತ ಮಹತ್ವದ ಸಮಯವಾಗಿದೆ. ಯಾಕಂತಂದ್ರೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಈ ಸುವಾರ್ತೆಯು ಸಾರಲ್ಪಡುತ್ತಾ ಇದೆ. ಈ ಪ್ರವಾದನೆ ಇವತ್ತು ಈ ಕಾರ್ಯಕ್ರಮವನ್ನ ನಾವು ಆಲಿಸುತ್ತಿರುವುದರಿಂದಲೂ ನೆರವೇರುತ್ತಾ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಇವತ್ತು ಸುವಾರ್ತೆ ಸಾರುವುದಕ್ಕೆ ಎಂತಹ ಭಯಂಕರವಾದಂತ
ಹೋರಾಟ ವಿರೋಧತೆ ಇದ್ರೂ ಸಹ ಇಷ್ಟವಿರ್ಲಿ ಇಷ್ಟವಿಲ್ಲದೆ ಇರಲಿ, ಈ ಕಾರ್ಯಕ್ರಮದ ಮುಖಾಂತರವಾಗಿ ಎಲ್ಲಾ ಭಾಷೆಗಳಲ್ಲಿ ಈ ಸುವಾರ್ತೆ ಸಾರಲ್ಪಡ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ನಾವು ಸಾರ್ತಾ ಇದ್ದೇವೆ. ಬೇರೆ ಇತರ ಭಾಷೆಗಳಲ್ಲಿ ಇರ್ತಕ್ಕಂಥ ಎಲ್ಲಾ ನಮ್ಮ ಸಭೆಗಳಲ್ಲಿ ಈ ಸುವಾರ್ತೆಯನ್ನ ಇದೇ ರೀತಿಯ ಸಂದೇಶವನ್ನ, ಈ ಒಂದು ಸುವಾರ್ತೆಯನ್ನ ಕಾರ್ಯಕ್ರಮಗಳ ಮುಖಾಂತರವಾಗಿ ಸಾರುವಂತವರಾಗಿದ್ದಾರೆ. ಈ ದೇವದೂತನು ಬಿಚ್ಚಿದ್ದ ಒಂದು ಚಿಕ್ಕ ಸುರುಳಿಯನ್ನು ಹಿಡಿದುಕೊಂಡಿದ್ದನು. ಪ್ರಕಟಣೆ 10ನೇ ಅಧ್ಯಾಯ 2ನೇ ವಚನದಲ್ಲಿ. ಇದು ಬಹುಶಃ ದಾನಿಯೇಲನ ಪುಸ್ತಕವಾಗಿರಬಹುದು. ದಾನಿಯೇಲ 12:4 ಅನೇಕ ಶತಮಾನಗಳ ನಂತರ ಈ ಚಿಕ್ಕ ಸುರುಳಿ ಅಥವಾ ಪುಸ್ತಕವು ಮೊದಲನೇದಾಗಿ ಬಿಚ್ಚಿತ್ತು. ಈ ದೇವದೂತನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಇದು ಅವನು ಕೊಡುವ ಸಂದೇಶವು ಸಮಸ್ತ ಲೋಕಕ್ಕೆ ಅನ್ವಯವಾಗುತ್ತದೆ ಎಂಬುದನ್ನು, ಹಾಗೂ ಅದು ಎಲ್ಲಾ ಕಡೆಗೂ ಸಾಲ್ಪಡುತ್ತದೆ ಎಂಬುದನ್ನು ಸಹ ಸೂಚಿಸುತ್ತದೆ. ಅಲ್ಲದೆ ಇದು ಸಕಲ ಕುಲ, ಭಾಷೆ, ಜನಾಂಗ, ಪ್ರಜೆ, ಭಾಷೆ, ರಾಜ್ಯರಿಗೂ ಸಹ ಸಾರಲ್ಪಡಬೇಕಾಗಿದೆ. ಕೊನೆಯ ಕಾಲದಲ್ಲಿ ನಮ್ಮ ಲೋಕವು ದೇವರ ಮಹಿಮೆಯ ಪ್ರಭಾವದಿಂದ ಪ್ರಕಾಶಗೊಳ್ಳುತ್ತದೆ. ಹಾಗೂ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ತಿಳಿಸಿರುವ 3 ದೂತರ ವರ್ತಮಾನವು ಜಗತ್ತಿನೆಲ್ಲೆಡೆ ಸಾರಲ್ಪಡುವುದು. ಕ್ರೈಸ್ತ ಸಭೆಯು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸರ್ವಲೋಕದಲ್ಲಿ ಸಾಕ್ಷಿಗಾಗಿ ಎಲ್ಲಾ ಜನಾಂಗಗಳಿಗೆ ಸಾರಬೇಕೆಂದು ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ ತಿಳಿಸುತ್ತದೆ. ಈ ಲೋಕದಲ್ಲಿರುವ ಸಕಲ ರಾಜ್ಯ ಸಾಮ್ರಾಜ್ಯಗಳು ಸಂಪೂರ್ಣವಾಗಿ ನಾಶವಾಗಿ ದೇವರು ತನ್ನ ರಾಜ್ಯವನ್ನು ಶಾಶ್ವತವಾಗಿ ಸ್ಥಾಪಿಸಲಿದ್ದಾನೆ. ಆಗ ನಮ್ಮ ಲೋಕದ ಇತಿಹಾಸವು ವೈಭವವು ಮುಕ್ತಾಯವಾಗುತ್ತದೆ. ಇದನ್ನ ದಾನಿಯೇಲ 2ನೇ ಅಧ್ಯಾಯ 34, 35, 44ನೇ ವಚನಗಳು ನಾವು ನೋಡುವಾಗ ಆ ಪ್ರತಿಮೆಯನ್ನ ನಾಶಪಡಿಸಿ ದೇವರ ರಾಜ್ಯವು ಪ್ರಬಲವಾಗುವುದನ್ನ ಅಲ್ಲಿ ನೋಡಿಕೊಳ್ಳುವಂತರಾಗಿದ್ದೇವೆ. ಲೋಕದ ಎಲ್ಲ ರಾಜ್ಯ ಸರ್ಕಾರಗಳು, ರಾಜರುಗಳು ಸಂಪೂರ್ಣವಾಗಿ ನಿಶೇಷವಾಗುವುದೆಂದು ಸತ್ಯವೇದವು ಸಂದೇಹಕ್ಕೆ ಎಡೆಯಿಲ್ಲದಂತೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಇವುಗಳ ದುಷ್ಟತನದ ಕುರುಹು ಲವಶೇಷವು ಇಲ್ಲದಂತೆ ನಾಶವಾಗಿ ದೇವರು ತನ್ನ ಶಾಶ್ವತವಾದ ರಾಜ್ಯವನ್ನು ಸ್ಥಾಪಿಸಲಿದ್ದಾನೆ. ಆತನ ರಾಜ್ಯದಲ್ಲಿ ಯಾವುದೇ ಪಾಪ, ಸಂಕಟ, ರೋಗ, ರುಜಿನಗಳು, ಕೆಟ್ಟತನ ಮತ್ತು ಮರಣವು ಎಂದಿಗೂ ಇರುವುದಿಲ್ಲ. ಆತನ ಶಾಶ್ವತವಾದಂತ ರಾಜ್ಯವನ್ನ ಎದುರು ನೋಡುವಂತ ದೇವ ಜನರಿಗೆ ಈ ಮಾತನ್ನ ಹೇಳ್ತಾನೆ. ದಾನಿಯೇಲನು 2 ಮತ್ತು 7ನೇ ಅಧ್ಯಾಯಗಳಲ್ಲಿ ತಿಳಿಸಿರುವ ಪ್ರವಾದನೆಯಲ್ಲಿ ಹೇಗೆ ನಿಖರವಾಗಿ ಜಾಗತಿಕ ಸಾಮ್ರಾಜ್ಯಗಳು ಉದಯವಾದವೋ ಹಾಗೂ ನಾಶವಾದವು ಎಂಬುದನ್ನು ನೋಡಬಹುದು. ದೇವರ ಶಾಶ್ವತವಾದ ರಾಜ್ಯವು ಬಹು ಖಚಿತವಾಗಿ ಸ್ಥಾಪಿಸಲ್ಪಡುವುದೆಂಬ ವಾಗ್ದಾನವು ಸಹ ನೆರವೇರಲಿದೆ ಎಂಬುದರ ಮೇಲೆ ಭರವಸೆ ಇಡಲು ದಾನಿಯೇಲನ ಪ್ರವಾದನೆಗಳ ನೆರವೇರಿಕೆಯು ಹೇಗೆ ನಮಗೆ ಸಹಾಯ ಮಾಡುತ್ತದೆ. ದಾನಿಯೇಲನ ಪ್ರವಾದನೆಯನ್ನ ನಾವು ಈಗ ಪ್ರಕಟಣೆಯ ಮುಖಾಂತರವಾಗಿ ಕಲಿಯುವಾಗ ಅಲ್ಲಿ ಮಾರ್ಮಿಕವಾಗಿ ಇರತಕ್ಕಂಥ ಎಲ್ಲ ಕಾರ್ಯಗಳು ಇಲ್ಲಿ ಬಹಿರಂಗವಾಗಿ ನಡೆದಿರುವುದನ್ನ ಸವಿವರವಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ಈ ಲೋಕದಲ್ಲಿ ದೇವರ ಸಭೆಗೂ ದೇವರ ಸತ್ಯಕ್ಕೂ ವಿರುದ್ಧವಾಗಿ ಅನ್ಯ ಜನಾಂಗಗಳು ನಡ್ಕೊಂಡಂತ ರೀತಿಯನ್ನ ನಮ್ಮ ಕಣ್ಣೆದುರುಗಡೆ ದೇವರು ಇಟ್ಟಿದ್ದಾನೆ. ಇದನ್ನ ನಾವು ಅರ್ಥ ಮಾಡಿಕೊಂಡ ಮೇಲೆ ನಮ್ಮ ಕಣ್ಣೆದುರುಗಡೆ ಕಾರ್ಯಗಳು ನಡೆದಿರುವುದರಿಂದ, ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಅದನ್ನ ನಿಖರವಾಗಿ ದಾಖಲಿಸಿರುವುದರಿಂದ ಸತ್ಯವೇದವನ್ನು ಓದುವಂತ ನಮಗೆ ನಡೆದಂತ ಘಟನೆಗಳು ಅರ್ಥ ಮಾಡಿಕೊಳ್ಳಲು ಸಹಾಯವಾಗಿದೆ. ಈಗ ಅವುಗಳ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಂಡ ಮೇಲೆ ಇದು ಸತ್ಯ ಎಂಬುದಾಗಿ, ನಡೆದದ್ದು ನಿಜ ಎಂಬುದಾಗಿ ಗ್ರಹಿಸಿಕೊಂಡ ಮೇಲೆ ಯೇಸು ಕ್ರಿಸ್ತನ ಬರೋಣದಲ್ಲಿ ಸಂಶಯ ಪಡುವಂತ ಅಗತ್ಯವೇ ಇಲ್ಲ. ಮತ್ತು ಯೇಸು ಕ್ರಿಸ್ತನ ಬರೋಣದಲ್ಲಿ ನಮಗೆ ಬೇಕಾದಂತ ಅಗತ್ಯತೆ ಏನೆಂಬುದನ್ನ ಸತ್ಯವೇದದ ಮುಖಾಂತರವಾಗಿ ಕರ್ತನು ತಿಳಿಸಿರುವಾಗ ಅವುಗಳನ್ನ ಅನುಸರಿಸುವುದರಲ್ಲಿ ಬೇರೆ ಇನ್ಯಾವ ದಾರಿಯೂ ಇಲ್ಲ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸಕಲ ಕುಲ, ಭಾಷೆ, ಜನಾಂಗಗಳನ್ನ ದೇವರು ಪ್ರೀತಿಸ್ತಾನೆ. ಎಲ್ಲರಿಗೂ ಆತನ ಪ್ರೀತಿಯಲ್ಲಿ ಪಾಲು ಹೊಂದಲು ಅವಕಾಶ ಮಾಡಿಕೊಟ್ಟಿದ್ದಾನೆ. ದೇವರ ಮಕ್ಕಳು, ದೇವರ ಸೃಷ್ಟಿಯಲ್ಲಿರುವಂತ ಪ್ರತಿಯೊಬ್ಬರು ದೇವರ ಮಕ್ಕಳು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನ ಕೊಟ್ಟರು. ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ, ಅವರು ಅನ್ಯ ಜನಾಂಗವಿರಲಿ, ಅನ್ಯ ದೇವರನ್ನೇ ಆರಾಧನೆ ಮಾಡಲಿ, ಅವ್ರಿಗೆ ರೋಮನ್ ಕ್ಯಾಥಲಿಕ್ ಇರಲಿ, ಪ್ರೊಟೆಸ್ಟೆಂಟ್ ಇರಲಿ,
ಅಥವಾ ಸೆವೆಂತ್-ಡೇ ಅಡ್ವೆಂಟಿಸ್ಟೇ ಇರಲಿ, ಎಲ್ಲರೂ ಆತನ ಜನರು, ಎಲ್ಲರೂ ಆತನ ನ್ಯಾಯ ತೀರ್ಪಿಗೆ ಒಳಗಾಗಲೇಬೇಕು. ಆತನ ನ್ಯಾಯ ತೀರ್ಪಿನಲ್ಲಿ ಅನೀತಿವಂತರೆಂಬುದಾಗಿ ತೀರ್ಮಾನಿಸಲ್ಪಡದೆ ನೀತಿವಂತರೆಂಬುದಾಗಿ ತೀರ್ಮಾನಿಸಲ್ಪಡಬೇಕಾದ್ರೆ 3 ದೂತರ ವರ್ತಮಾನಗಳನ್ನ ಈ ಸುವಾರ್ತೆಯನ್ನ ಸಾರುವಾಗ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆದು ಆತನ ಬರೋಣಕ್ಕೆ ಸಿದ್ಧವಾಗಬೇಕಾಗಿದೆ. ಈ ಸತ್ಯವನ್ನ ತಾನೇ ದೇವರು ಈ ಕೊನೆ ಕಾಲದಲ್ಲಿ ಸಾರಿ ಹೇಳಲು ನಮ್ಮೆಲ್ಲರನ್ನ ಒಟ್ಟಿಗೆ ಸೇರಿಸಿದ್ದಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ಸತ್ಯಗಳನ್ನ ಮುಂದಿನ ಪಾಠಗಳಲ್ಲಿ ನಾವು ಕಲಿಯೋಣ. ದೇವರ ಆತ್ಮನು ನಮಗೆ ಬೋಧಿಸುವಂತವನಾಗಿದ್ದಾನೆ. ಹಾಗೂ ಈ ವಿಷಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ದೇವರು ತನ್ನ ಪ್ರವಾದನೆಯಲ್ಲಿ ಹೇಳಿದಂತ ಪ್ರತಿಯೊಂದು ಮಾತುಗಳು ನೆರವೇರುವೆ ಮತ್ತು ನೆರವೇರುತ್ತಾ ಇವೆ. ಇದರಲ್ಲಿ ನಾವು ಯಾವುದೇ ಸಂಶಯ ಪಡದೆ ದೇವರ ಪ್ರವಾದನೆಗಳ ಮೇಲೆ ಭರವಸೆವಿಟ್ಟು ಮುಂದೆ ತಿಳಿಯುವಂತ ಪ್ರತಿಯೊಂದು ಸತ್ಯಕ್ಕೂ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ರಾಜ್ಯಕ್ಕೆ ಸಿದ್ಧರಾಗುವ ಹಾಗೆ ಕರ್ತನು ನಮ್ಮನ್ನು ನಡೆಸಲಿ. ಈ ಪಾಠವನ್ನ ದೇವರ ಮಹಿಮೆಗಾಗಿ ಕಲಿಯಲು ಕೊಟ್ಟಂತ ಈ ವರಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಸಂಗತಿಗಳನ್ನ ಕೂಡಿಸುವುದಾದರೆ ಅಥವಾ ತಿಳ್ಕೊಳ್ಬೇಕಾದಂತ ಸಂಗತಿಗಳ ಪ್ರಶ್ನೆಗಳು ನಿಮಗಿದ್ರೆ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಏನು ಪ್ರಶ್ನೆಗಳು ಇಲ್ಲ ಅಂತಂದ್ರೆ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆಯ ಸಮಯವಾಗಿದೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಮುಕ್ತಾಯದ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವ್ರ ಜೊತೆಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಂತರ ಅಂತ್ಯಾಶೀರ್ವಾದವನ್ನ ನಾನೇ ಕೊಡುವಂತನಾಗಿದ್ದೇನೆ. ಶ್ರೀಮತಿ ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳ ಒಡೆಯನೇ, ಅಪ್ಪ ತಂದೆ, ಈ ಸಂಜೆ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಿಗೆ ನಮ್ಮನ್ನ ಕರೆತಂದು ಈ ಅಂತ್ಯಕಾಲದ ಹೊರ ಮತ್ತು ಒಳನೋಟಗಳನ್ನ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತಾ ಬರ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ ತಂದೆ. 3 ದೂತರ ಸಂದೇಶಗಳ ಮೂಲಕ ನಮ್ಮನ್ನ ಎಚ್ಚರಿಸಿ, ಗದರಿಸಿ, ಖಂಡಿಸಿ, ನಾವು ಎಲ್ಲಿ ಎಡುತ್ತಾ ಇದ್ದೇವೋ ಅಲ್ಲಿ ನಾವು ತಿದ್ದಿಕೊಳ್ಳುವ ಒಂದು ಅವಕಾಶವನ್ನ ಕೊಡ್ತಾ ಬರ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳಪ್ಪ ಸ್ವಾಮಿ ತಂದೆ. ಪ್ರತಿಯೊಬ್ಬರು ನಿನ್ನ ನಿತ್ಯ ರಾಜ್ಯಕ್ಕೆ ಸೇರಬೇಕೆಂಬುದು ನಿನ್ನ ಅಪೇಕ್ಷೆ ಆಗಿದೆಪ್ಪ. ನಿನ್ನ ಸೃಷ್ಟಿಸಿ ಎಲ್ಲವೂ ಕೂಡ ನಿನ್ನನ್ನೇ ಆರಾಧಿಸ್ಬೇಕಿದೆಪ್ಪ. ಹೌದು ತಂದೆ, ಇದಕ್ಕಾಗಿ ನಿನ್ನ ಮುದ್ದು ಮಗನನ್ನ ನೀನು ಈ ಲೋಕಕ್ಕೆ ಕೊಟ್ಟು ಆ ಮಗನ ಮೂಲಕ ಅನೇಕರನ್ನ ಸಭೆಗಳಾಗಿ ಸೇರಿಸಿ ನಿನ್ನನ್ನ ಆರಾಧಿಸುವ ಕೃಪೆ ಮಾಡಿದ್ದಿ. ಹಾಗೂ ನಿನ್ನ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವ ಒಂದು ಸಾಧ್ಯತೆಯನ್ನು ನೀನು ಒದಗಿಸಿಕೊಟ್ಟಿದ್ದೆ ಸ್ವಾಮಿ. ಇದಕ್ಕೆ ಸ್ತೋತ್ರಪ್ಪ. ಹಾಗೆ ನಿನ್ನ ಸ್ವಾರ್ಥ ಸೇವೆಯ ಮೂಲಕ ಈ ದಿನಗಳಲ್ಲಿ ನಿನ್ನ ಭಕ್ತರು ಸ್ವಾಮಿ ಅಲ್ಲಲ್ಲೇ ಗುಂಪುಗಳಾಗಿ ಸೇರಿ ನಿನಗೆ ಘನಮಾನ ಮಹಿಮೆಯನ್ನು ಸಲ್ಲಿಸ್ತಿರುವಾಗ ಸ್ವಾಮಿ ತಂದೆಯೇ, ಈ ಕಾರ್ಯಕ್ರಮಗಳ ಮೂಲಕ ನೀನು ಮಹಿಮೆ ಹೊಂದಬೇಕಪ್ಪ. ಹಾಗೂ ತಂದೆಯೇ, ನಿನ್ನ ವಾಕ್ಯಗಳ ಗೂಢಾರ್ಥವನ್ನ ನಾವು ಅರಿತುಕೊಂಡವರಾಗಿ ನಿನ್ನ ನಿತ್ಯ ರಾಜ್ಯಕ್ಕೆ ಸೇರಲು ಬೇಕಾದ ಅಂಶಗಳನ್ನ, ಸತ್ಯ ಅಂಶಗಳನ್ನ ನಾವು ಗ್ರಹಿಸಿಕೊಳ್ಳುವ ಶಕ್ತಿ ಕೊಡಪ್ಪ. ನಿನ್ನ ಸೇವಕರು ನಿಮಗೆ ತಿಳಿಸುವಂತ ಅಂಶಗಳನ್ನ ಗಮನವಿಟ್ಟು ಕೇಳುವ ಮನಸ್ಸನ್ನು ಕೊಡಪ್ಪ ತಂದೆಯಾದ ದೇವರೇ. ನಿನ್ನ ಭಕ್ತರಿಗೆ ಬೇಕಾದಂತ ಒಳ್ಳೆ ಜ್ಞಾನ ತಲಾಂತುಗಳನ್ನ ಕೊಟ್ಟು ಕ್ಲಿಷ್ಟಕರವಾದ ಅಂಶಗಳನ್ನ ಸಾಮಾನ್ಯವಾಗಿ ಅರಿತುಕೊಳ್ಳುವ ಶಕ್ತಿಯನ್ನ
ನಮ್ಮೆಲ್ಲರಿಗೆ ದಯಪಾಲಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ಈ ವಾಕ್ಯಗಳನ್ನ ಹಂಚಿದಂತ ನಿನ್ನ ಪ್ರಿಯ ದಾಸರನ್ನ ನೀನು ಆಶೀರ್ವದಿಸಪ್ಪ. ಅವರಿಗೆ ಕೊಟ್ಟ ಈ ಒಳ್ಳೆ ಜ್ಞಾನಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆ ಸಲ್ಲಿಸ್ತೇವೆ. ಅವರನ್ನು, ಅವರ ಕುಟುಂಬವನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸು ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಅವರನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಪ್ಪ. ಹಾಗೂ ಈ ಝೂಮ್ ಕುಟುಂಬದಲ್ಲಿ ಕೂಡಿರುವಂತ ಪ್ರತಿ ಒಬ್ಬೊಬ್ಬ ಸದಸ್ಯರನ್ನ, ಅವರ ಕುಟುಂಬಗಳನ್ನ ಹೆಸರಾಗಿ ಆಶೀರ್ವದಿಸು ಸ್ವಾಮಿ. ಹಾಗೂ ತಂದೆ, ಒಂದೊಂದು ಕುಟುಂಬವು ಈ ವಾಕ್ಯಗಳ ನಿನ್ನ ಸನ್ನಿಧಿಯಲ್ಲಿ ಅನೇಕ ಮಕ್ಕಳಿಗೆ ತಿಳಿಸುವ ಅವಕಾಶಗಳನ್ನ ನೀನು ಕೊಟ್ಟಿದ್ದೇ. ಇದನ್ನ ಉಪಯೋಗಿಸುವ ಮನಸ್ಸನ್ನ ಕೊಡಿಸುವ ತಂದೆಯಾದ ದೇವರೇ, ಈ ಒಂದು ಅಂತ್ಯಕಾಲದಲ್ಲಿ ಈ ವಾಕ್ಯಗಳು ನಮಗೆ ಅತಿ ಅಮೂಲ್ಯವಾದ ಮುತ್ತುಗಳಾಗಿವೆ ಸ್ವಾಮಿ. ಇವುಗಳನ್ನ ಬಹಳ ಜೋಪಾನವಾಗಿ ನಾವು ಭದ್ರವಾಗಿ ಹಿಡ್ಕೊಳ್ಳಬೇಕಿದೆ, ಹಾಗೂ ಅವನ್ನ ಪ್ರಚುರಪಡಿಸಲೂ ಬೇಕಿದೆ ಸ್ವಾಮಿ. ಇದಕ್ಕಾಗಿ ನಿನ್ನ ಆತ್ಮನ ಸಹಾಯ ಬೇಕಿದೆಯಪ್ಪ, ನಿನ್ನ ಕರುಣೆ ಬೇಕಿದೆಯಪ್ಪ, ನಿನ್ನ ಮಾರ್ಗದರ್ಶನ ಬೇಕಿದೆ ಸ್ವಾಮಿ. ನೀನೇ ವಾಕ್ಯಗಳ ಮೂಲಕ ಎಲ್ಲರಲ್ಲಿ ಮಾತನಾಡು. ಪ್ರತಿಯೊಬ್ಬೊಬ್ಬರು ಕೇವಲ ಆ 3 ದೂತರಲ್ಲದೆ ಇಲ್ಲಿ ಕೂಡಿ ಬಂದಿರುವಂತ ಹಾಗೂ ಅನೇಕ ಕಡೆಗಳಲ್ಲಿ ಕೂಡಿ ಈ ಒಂದು ಪ್ರಕಟಣೆ ಮತ್ತು ದಾನಿಯೇಲನ ಪ್ರವಾದನೆಗಳನ್ನ ಅಧ್ಯಯನ ಮಾಡುವಂತ ಎಲ್ಲ ನಿನ್ನ ಭಕ್ತಾದಿಗಳು ಸ್ವಾಮಿ, ನಿನ್ನ ಸ್ವಾರ್ಥ ಸೇವೆಯಲ್ಲಿ ಭಾಗಿಗಳಾಗುವ ಹಾಗೆ ನಿನ್ನ ಕೃಪಾಶೀರ್ವಾದ ನೀಡು ಸ್ವಾಮಿ. ಇದರ ಮೂಲಕ ಪ್ರತಿಫಲ ನೀಡು ಸ್ವಾಮಿ. ತಂದೆಯಾದ ದೇವರೇ, ಈ ದಿವಸದಲ್ಲಿ ನಮ್ಮ ಈ ಒಂದು ಝೂಮ್ ಕುಟುಂಬದಲ್ಲಿ ಕೂಡಿ ಬಂದಿರುವಂತ ಪ್ರತಿ ಒಂದೊಂದು ಕುಟುಂಬದ ಸದಸ್ಯರನ್ನ ನಿನ್ನ ಸನ್ನಿಧಿಗೆ ಒಪ್ಪಿಸ್ತೇನಪ್ಪ. ಹೌದಪ್ಪ, ಎಸ್ತರ್, ಡ್ಯಾನಿಯಲ್, ಈ ಮಗಳ ಕುಟುಂಬದಲ್ಲಿ ಯಾವ ಸಮಸ್ಯೆ ಇದ್ದರೆ ಎಲ್ಲವನ್ನ ನೀನು ಬಗೆಹರಿಸು. ಹಾಗೂ ಸಹೋದರಿ ಜಯಮ್ಮ, ಈ ಮಗಳನ್ನು ಕೂಡ ನೀನು ಆಶೀರ್ವದಿಸಪ್ಪ. ಅವರ ಸೇವೆಯಲ್ಲಿ ನಿನ್ನ ಕರುಣೆ ತೋರಿಸಪ್ಪ. ಹಾಗೂ ಸಹೋದರ ಜಾನ್ ಡೇವಿಡ್, ಈ ಮಗನ ಜೀವಿತದಲ್ಲಿ ನೀನು ಮಾಡ್ತಿರುವಂತ ಎಲ್ಲ ಮಹೋಪಕಾರಗಳಿಗಾಗಿ ಕೋಟಿ ಸ್ತೋತ್ರಗಳಪ್ಪ ಸ್ವಾಮಿ. ಆ ಮಗನ ಶಾರೀರಿಕ ಮಾನಸಿಕ ಜೀವನದಲ್ಲಿ ಸ್ವಾಮಿ ನೀನು ನಿನ್ನ ಕರುಣೆ ತೋರಿಸಪ್ಪ. ಅಪ್ಪ, ನಿನ್ನ ಆತ್ಮಿಕ ಕಣ್ಣುಗಳನ್ನ ತೆರೆದು ಈ ಮಗನಿಗೆ ಆತ್ಮನ ಬಲ ಕೊಟ್ಟು ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ಸೇವೆಯಲ್ಲಿ ಕುಟುಂಬ ಮುನ್ನುಗ್ಗುವ ಹಾಗೆ ನಿನ್ನ ಆಶೀರ್ವಾದ ನೀಡಪ್ಪ ಸ್ವಾಮಿ. ಹಾಗೂ ತಂದೆಯೇ, ಸಹೋದರ ರವಿ ಬಳ್ಳಾರಿ, ಈ ಮಗನಿಗೂ ಕೂಡ ನಿನ್ನ ಆತ್ಮನ ಬಲ ಕೊಡಪ್ಪ. ಆ ಮಗನ ಉದ್ಯೋಗದಲ್ಲಿ ಮತ್ತು ಆ ಮಗನ ಯೋಜನೆಗಳಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಬೇಕಿದೆಯಪ್ಪ. ನೀನೇ ಆ ಮಗನಿಗೆ ನಿನ್ನ ಕರುಣೆ ತೋರಿಸಿ ನಿನ್ನ ಮಾರ್ಗದರ್ಶನದಲ್ಲಿ ನಡೆಸಿ ಕಾಪಾಡಿಸುವ. ಅದೇ ರೀತಿಯಲ್ಲಿಪ್ಪ ಮಂಜುನಾಥ್, ಚಂದ್ರ, ಈ ಮಗಳನ್ನು ಕೂಡ ನಿನ್ನ ಸನ್ನಿಧಿಗೆ ಒಪ್ಪಿಸ್ತೇನೆ. ಈ ಮಗಳ ಕುಟುಂಬದಲ್ಲಿ ಇರುವಂತ ಎಲ್ಲ ಕಷ್ಟ ಸಂಕಟಗಳಿಂದ ಬಿಡುಗಡೆ. ಪಾಸ್ಟರ್ ಎಂ ರಾಜುರವರ ಆರೋಗ್ಯಕ್ಕಾಗಿ, ಆತ್ಮಿಕ ಬಲಕ್ಕಾಗಿ, ಅವರ ಕುಟುಂಬದ ಸದಸ್ಯರು ಮಾಡೋ ಸೇವೆಗಾಗಿ ನಿನ್ನಲ್ಲಿ ಇನ್ನೂ ಹೆಚ್ಚಿನ ಬಲಕ್ಕಾಗಿ ಬೇಡಿಕೊಳ್ತೇವೆ. ಹಾಗೂ ಸಹೋದರ ಪ್ರೇಮನಾಥ್ ಕೋಲ್ಕರ್, ಇವರ ಕುಟುಂಬದಲ್ಲಿ ಇರುವಂತ ಎಲ್ಲ ರೀತಿಯ ಸಮಸ್ಯೆಗಳನ್ನ ನೀನು ಬಗೆಹರಿಸಪ್ಪ. ಈ ಮಗನಿಗೆ ನೀನು ನೆಮ್ಮದಿಯ ಜೀವಿತ ಕೊಡಪ್ಪ ಸ್ವಾಮಿ. ನಿನ್ನ ಸನ್ನಿಧಿಯನ್ನು ಬಿಟ್ಟು ದೂರ ಹೋಗದ ಹಾಗೆ ನಿನ್ನ ಸಮೀಪಕ್ಕೆ ಕರೆದು ತಂದೆಯೇ ನಿನ್ನ ಮೂಲಕವಾಗಿ ಮಕ್ಕಳಲ್ಲಿ ಶಾಂತಿ ನೆಮ್ಮದಿಯನ್ನ ದಯಪಾಲಿಸಿಕೊಡಿಸುವ. ಹಾಗೂ ತಂದೆಯೇ, ಸಹೋದರಿ ರಾಜೇಶ್ವರಿ ಮಗಳಿಗೆ ಅಪ್ಪ ತಂದೆ ಅನೇಕ ರೀತಿಯ ನೋವು ಸಂಕಟಗಳಿವೆ ಅಪ್ಪ. ಈ ಮಗಳು ಎದುರಿಸ್ತಿರುವಂತ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಿಸುವ. ಇವರ ಮಗಳಿಗಾಗಿ, ಆ ಒಂದು ಗರ್ಭಫಲಕ್ಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಅಪ್ಪ ಕಣ್ತೆರೆದು ನೋಡು ಸ್ವಾಮಿ. ಮಗಳ ಪ್ರಾರ್ಥನೆಯನ್ನ ಲಾಲಿಸು ಸ್ವಾಮಿ. ಹಾಗೂ ಸ್ವಾಮಿ, ಸಹೋದರಿ ವರಲಕ್ಷ್ಮಿ,
ಅವರ ಕುಟುಂಬಕ್ಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಆ ಮಕ್ಕಳ ಸೇವೆಯನ್ನ ನೀನು ಇನ್ನೂ ಬಲಪಡಿಸು ಸ್ವಾಮಿ. ಕುಟುಂಬದಲ್ಲಿ ಇರುವಂತ ಎಲ್ಲ ಕೊರತೆಗಳನ್ನ ನಿವಾರಿಸು. ಪಾಸ್ಟರ್ ಯಶವಂತ ಅಂಬೋಳವರಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ಸ್ವಾಮಿ. ಅವರ ಒಂದು ಸೇವೆಯಲ್ಲಿ ನೀನು ಹೆಚ್ಚಿನ ಫಲ ನೀಡು ಸ್ವಾಮಿ. ಹಾಗೂ ಕುಟುಂಬದಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳನ್ನ ನಿವಾರಿಸು ಸ್ವಾಮಿ. ಅದೇ ರೀತಿಯಲ್ಲಿ ಅಪ್ಪ ತಂದೆಯೇ ಸಹೋದರ ಅಚ್ಚಿನಪ್ಪ ಸಾತ್ವಿಕ್ ಅವರ ಕುಟುಂಬದಲ್ಲಿ ಅವರ ಸೇವೆಯಲ್ಲಿ ನಿನ್ನ ಕರುಣಾ ಕಟಾಕ್ಷ ನೀಡು ಸ್ವಾಮಿ. ಆ ಮಗನು ಇನ್ನೂ ಉತ್ತಮ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ಪಾಲ್ಗೊಳ್ಳುವಂತ ಕೃಪೆ ಮಾಡಿ ಆರೋಗ್ಯ ಭಾಗ್ಯವನ್ನ ಕೊಟ್ಟು ನಡೆಸಪ್ಪ. ಪಾಸ್ಟರ್ ಅಮಿತ್ ಅವರಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ. ಹಾಗೂ ಅನೇಕ ಬೋಧಕ ಪಾಸ್ಟರ್ ಸಾಲಮನ್ಪ ಅವರು, ಹಾಗೂ ಇನ್ನು ಪಾಸ್ಟರ್ ಜಾನ್ಸನ್ ಶರಣಪ್ಪ ಅವರು, ಪಾಸ್ಟರ್ ಎ.ಟಿ. ರವಿ ಅವರು, ಇನ್ನು ಅನೇಕ ಬೋಧಕರಿಗಾಗಿ ನಿನ್ನ ಮತ್ತೆ ಮಾಡಿದ್ದೇನಪ್ಪ ಸ್ವಾಮಿ. ಎಲ್ಲರನ್ನ ನೀನು ಆಶೀರ್ವದಿಸಿ ಸ್ವಾಮಿ. ಅವರ ಒಂದು ಸಮಸ್ಯೆಗಳನ್ನ ನಿವಾರಿಸಿ ಅವರಿಗೆ ಬೇಕಾದಂತ ಆತ್ಮಶಾಂತಿಯನ್ನು ಕೊಟ್ಟು ಇನ್ನೂ ಉತ್ತಮ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಶಕ್ತಿ ಕೊಡಪ್ಪ ಸ್ವಾಮಿ. ಸಹೋದರ ಲೋಕೇಶ್ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ ಬೇಡ್ಕೊಳ್ತೀನಿ. ಅವರಿಗಿರುವಂತ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಹಾಗೂ ಅನೇಕ ಹೆಣ್ಣು ಮಕ್ಕಳು ಸ್ವಾಮಿ, ಶೈಲಾ ಬೆಂಜಮಿನ್ ಇವರು ಸಮಸ್ಯೆ ನೀನು ಬಲ್ಲಾತನಾಗಿದ್ದೆ. ಹಾಗೂ ಸಹೋದರಿ ಮಾರ್ಗರೆಟ್ ಇವರ ಸಮಸ್ಯೆಯನ್ನು ಕೂಡ ಬಲ್ಲಾತನಾಗಿದ್ದೀಯಪ್ಪ. ಮಗಳು ಆನಿ, ಈ ಮಗಳು ಈ ಕುಟುಂಬದಿಂದ ಇನ್ನೂ ದೂರ ಇರುವಾಗ ಆ ಮಗಳ ಸಮಸ್ಯೆ ಏನೆಂಬುದು ನಮಗೆ ತಿಳಿಯದಾಗಿದೆಯಪ್ಪ. ಮತ್ತೆ ಬಿಟ್ಟು ಹೋಗಿರುವಂತ ನಿನ್ನ ಮಕ್ಕಳು ಈ ಕುಟುಂಬದಲ್ಲಿ ಪಾಲ್ಗೊಂಡವರಾಗಿ ನಿನ್ನನ್ನು ಆರಾಧಿಸುವ ಕೃಪೆ ಮಾಡು ಸ್ವಾಮಿ. ಹಾಗೂ ತಂದೆಯೇ, ಈ ಒಂದು ನಮ್ಮ ಕುಟುಂಬದಲ್ಲಿ ಬಿಟ್ಟಂತ ಎಲ್ಲ ಮಕ್ಕಳನ್ನ ನೀನು ಕನಿಕರಿಸಿ ಎಲ್ಲರಿಗೂ ಬೇಕಾದಂತ ಆರೋಗ್ಯ ಭಾಗ್ಯ ಕೊಡು, ಆತ್ಮನ ಬಲ ಕೊಡು. ಈ ಅಂತ್ಯ ದಿನಗಳಲ್ಲಿ ಸ್ವಾಮಿ ಶಾಂತಿ ನೆಮ್ಮದಿಯಿಂದ ಜೀವಿಸುವ ಶಕ್ತಿ ಕೊಡು. ಹಾಗೂ ತಂದೆ ಅನುದಿನವೂ ನಿನ್ನ ಸನ್ನಿಧಿಯಲ್ಲಿ ಕೂಡಿ ಸಮಾಧಾನದಿಂದ ತಮ್ಮ ಒಂದು ಜೀವಿತವನ್ನ ನಡೆಸಲಿಕ್ಕೆ ಬೇಕಾದಂತ ಅನುವು ಮಾಡಿಕೊಡು. ಎಲ್ಲರ ಮೂಲಕ ನೀನು ಮಹಿಮೆ ಹೊಂದು ಸ್ವಾಮಿ. ಹಾಗೂ ಮತ್ತೊಮ್ಮೆ ನಾವು ಬೆಳಗ್ಗೆ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ನಮ್ಮ ದಿನನಿತ್ಯದ ಕಾರ್ಯವನ್ನ ಆರಂಭಿಸಲು ನಮಗೆ ನವ ಚೈತನ್ಯ ನೀಡಿ ನಮ್ಮನ್ನ ಕೈ ಹಿಡಿದು ನಡೆಸಿ ಕಾಯುತ್ತಾ ಬರಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ಕೊಳ್ತೇನಪ್ಪ ತಂದೆ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗದ ಸಂಗಡ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಸತ್ಯದ ಪ್ರವಾದನೆಗಳನ್ನ ಸವಿಸ್ತಾರವಾಗಿ ಕಲಿಯುತ್ತಿರುವಂತ ಕೇಳುತ್ತಿರುವಂತ ಎಲ್ಲಾ ಭಕ್ತರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.